श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय श्रीराम। ನಾವು ಗೌಡಪಾದ ಹೃದಯ ಅದ್ವೈತ ಪ್ರಕರಣ ನೋಡ್ತಾ ಇದ್ವಿ. ನಾವು ಗುರುಗಳ ಮತ್ತು ಶ್ರೀರಾಮಚಂದ್ರನ ಆಶೀರ್ವಾದವನ್ನು ತಗೊಂಡು ಶುರು ಮಾಡೋಣ. ಈಗ ನಾವು ಇವತ್ತು 42ನೇ ಎಪಿಸೋಡ್ ಮಾಡಬೇಕಾಗಿದೆ. ಹಿಂದೆ ಆಗಿದ್ದನ್ನು ಮೆಲುಕು ಹಾಕ್ಕೊಂಡು ಮುಂದಕ್ಕೆ ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ. ಹಿಂದೆ ಏನಾಯ್ತಪ್ಪ? ಮನಸ್ಸು ಬಿಟ್ಟು ಆತ್ಮನಾಗಿ ಉಳ್ಕೊಳ್ಳೋದು ಅಷ್ಟೇ ಅಂತ ಸ್ಪಷ್ಟವಾಗಿ ಹೇಳಿದ್ರು. ತುಂಬ ಸಿಂಪಲ್. ಮನಸ್ಸಂದರೆ ಇಲ್ಲಿ ಪ್ರಪಂಚ. ಪ್ರಪಂಚ ಅಂತ ಅಂದರೆ ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ. ನೀವು ಕಾಣಿಸ್ತಾ ಇಲ್ಲ ಸರ್. ಹೌದು, ಒಳ್ಳೆದಮ್ಮ, ನೀವು ಹಾಗೆ ಹೇಳಿದ್ದು ಒಳ್ಳೆದಾಯಿತು. ಆದ್ದರಿಂದ ಇಲ್ಲಿ ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ ಎರಡೂ ಕೂಡ ಅನಾತ್ಮವೇ, ಗೊತ್ತು ನಮಗೆ. ಅಥವಾ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅನಾತ್ಮವೇ. ಇದನ್ನು ಒಂದು ದೃಷ್ಟಿಯಿಂದ ಮನಸ್ಸು ಅಂತ ಕರೀತಾರೆ. ಯಾವಾಗ ಇದಕ್ಕೆ ಆಧಾರ ಮನಸ್ಸೇ ತಾನೆ. ಹಾವು ತೋರ್ಬೇಕಾದ್ರೆ ಹಗ್ಗ ಆಧಾರ, ಹಾಗೆ ಈ ಪ್ರಪಂಚ ತೋರ್ಬೇಕಾದ್ರೆ ಮನಸ್ಸು ಇರಬೇಕು. ಈಗ ನಿದ್ದೆಯಲ್ಲಿ ಮನಸ್ಸಿಲ್ಲ, ಪ್ರಪಂಚ ತೋರಿಸಿ ಇಲ್ಲ. ಆದರೆ ಅಲ್ಲಿ ಮನಸ್ಸು ತಾತ್ಕಾಲಿಕವಾಗಿ ಇರೋದಿಲ್ಲ. ನಿದ್ದೆಯಲ್ಲಾಗಲಿ ಸಮಾಧಿಯಲ್ಲಾಗಲಿ, ಬೇರೆಯವ್ರು ಹೇಳೋ ಸಮಾಧಿಗಳು, ಪಾತಂಜಲಗಳು ಹೇಳೋ ಸಮಾಧಿ ಆಗಲಿ, ಬುದ್ಧಿಸಮ್ನವ್ರು ಹೇಳೋ ಸಮಾಧಿ ಆಗಲಿ, ಫಿಟ್ಸ್ ಆಗಲಿ, ಅನಸ್ತಿಷ್ಯ ಆಗಲಿ, ಕೋಮ ಆಗಲಿ, ಅಥವಾ ಸತ್ತಾಗ, ಅಥವಾ ಮಹಾಪ್ರಳಯದಲ್ಲಿ, ಇಷ್ಟರಲ್ಲೂ ಕೂಡ ಮನಸ್ಸಿರೋದಿಲ್ಲ. ಇದನ್ನು ಮೋಕ್ಷ ಅಂತಾರ. ಮಲಗಿದ ತಕ್ಷಣ ಮುಕ್ತಿ ಆಗೋಂಗಿದ್ರೆ ಮೋಕ್ಷ ಸಾಧನೆ ಯಾಕೆ ಮಾಡಬೇಕಾಗಿತ್ತು? ಶಾಸ್ತ್ರ ಹಾಕಬೇಕಾಗಿತ್ತು? ಗುರುಗಳಿಗೆ ಹಾಕಬೇಕಾಗಿತ್ತು ಅನ್ನೋ ಪ್ರಶ್ನೆ ನಮಗೆಲ್ಲ ಚೆನ್ನಾಗಿ ಗೊತ್ತು. ಆದ್ದರಿಂದ ಅಮನಸ್ಕ ಸ್ಥಿತಿ ಆದರೆ ಆತ್ಮತತ್ವದಲ್ಲಿ ನಿಲ್ತೀವಿ. ಇದು ಎಚ್ಚರದಲ್ಲಿ ಸಾಧನೆ ಮಾಡಿ ಪಡ್ಕೋಬೇಕು. ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸು, ಇವೆಲ್ಲ ನಮಗೆ ಗೊತ್ತಾಯಿತು. ಆದ್ದರಿಂದ ಇಲ್ಲಿ ಬೇರೆಯವರು ಹೇಳೋ ಹಾಗೆ, ಆಯಿತು ಸ್ವಾಮಿ, ನೀವು ಆತ್ಮತತ್ವದಲ್ಲಿ ನಿಂತರೆ ಒಪ್ಕೊತೀನಿ, ಆದರೆ ಮತ್ತೆ ಎಚ್ಚರ ಅಂದರೆ ಅವನ ಪ್ರಜ್ಞೆ ಬರ್ತಾನೆ, ಸತ್ಕಿತ್ತು ಹೋಗೋದಿಲ್ಲ. ಮತ್ತು ಅವನಿಗೆ ಎಚ್ಚರ ಇರೋದರಿಂದ ಅವನಿಗೆ ಈ ಪ್ರಪಂಚ ತೋರ್ತಾ ಇರುತ್ತೆ, ಅವನಿಗೂ ಶರೀರ ಇರುತ್ತೆ, ಅವನಿಗೂ ಹೊಟ್ಟೆ ಹಸುವಾಗುತ್ತೆ, ಕಾಮಕ್ರೋಧಗಳು ಇರುತ್ತೆ. ಆದ್ದರಿಂದ ಸಮಾಧಿ ಮಾಡ್ಕೋಬೇಕು. ಪಾತಂಜಲಿಗಳು ಹೇಳ್ದಂಗೆ ಅಸಂಪ್ರಜ್ಞತ ಸಮಾಧಿ ಮಾಡ್ಕೋಬೇಕು ಅಂತ ಕೆಲವರು, ಬುದ್ಧಿಸಮ್ನವ್ರು ಹೇಳೋ ಹಂಗೆ ಆ ಸಮಾಧಿಗಳು ಮಾಡ್ಕೋಬೇಕು ಅಂತ ಕೆಲವರು, ಹೀಗೆಲ್ಲ ಹೇಳ್ತಾ ಬರ್ತಾ ಇದ್ದಾರಲ್ಲ, ಇದು ಸರಿಯಾ ಅಂತ ಚಿಂತನೆ ಮಾಡಿಕೊಂಡೇ ಬರ್ತಾ ಇರ್ತೀವಿ. ಇಲ್ಲ ಅಂತ ಹೇಳೋದು ಇಷ್ಟು ನಮಗೆ ಚೆನ್ನಾಗಿ ಗೊತ್ತಾಯಿತು. ಆದರೆ ಈ ದರ್ಶನಕಾರರು, ಮುಖ್ಯವಾಗಿ ಸಾಂಖ್ಯರು, ಪಾತಂಜಲಿಗಳು ಹೇಳೋದೇನಪ್ಪ ಅಂದರೆ, ಅವರು ಈ ಆತ್ಮನೂ ಸತ್ಯ, ಮನಸ್ಸು ಸತ್ಯ, ಅವರಿಗೆ ಆತ್ಮಸತ್ಯ, ಪ್ರಕೃತಿಗೂ ಸತ್ಯ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಅವ್ರು ಹೇಳೋ ಪ್ರಕಾರ ನಮಗೂ ಅವ್ರಿಗೂ ವ್ಯತ್ಯಾಸ ನೋಡ್ರಿ. ಈಗ ನಾವು ಕೂಡ ಮನಸ್ಸನ್ನು ಆತ್ಮನಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಅನಾತ್ಮವಾದ ಮನಸ್ಸನ್ನು ಬಿಟ್ಟರೆ ಆತ್ಮನಾಗಿರ್ತೀವಿ. ಇಲ್ಲದೇ ಇರೋ ಹಾವನ್ನು ಬಿಟ್ಟರೆ ಹಗ್ಗನೇ ಇರೋದಲ್ಲಿ. ಇದು ನಮ್ಮದು ಸ್ಪಷ್ಟವಾಗಿದೆ. ಅದಕ್ಕೆ ನಮ್ಮದು ಅದ್ವೈತ ಫಿಲಾಸಫಿ ಅಂತ ಹೇಳೋದು. ಈ ಸಾಂಖ್ಯರು ಪಾತಂಜಲ ಸಾಂಖ್ಯರು ಮತ್ತು ಈ
ಕಪಿಲ ಸಾಂಖ್ಯರು ಅವ್ರು ಹೇಳೋದೇನು ಅಂದರೆ ಮನಸ್ಸು ಆತ್ಮ ಎರಡನ್ನೂ ವಿವೇಕ ಮಾಡ್ತಾರೆ. ಮಾಡಿದ ಮೇಲೆ ಮನಸ್ಸು ಸತ್ಯವಾಗಿರುತ್ತೆ, ಅವ್ರಿಗೆ ಪ್ರಕೃತಿ ಸತ್ಯ, ಪ್ರಪಂಚ ಸತ್ಯವಾಗಿರುತ್ತೆ. ಹೇಗೆ ಅಂತಂದರೆ ಅಕ್ಕಿನಲ್ಲಿ ಕಲ್ಲಿದೆ, ಕಲ್ಲುಗಳೆಲ್ಲ ಆಯ್ತೀನಿ, ಅಲ್ಲಿ ಅಕ್ಕಿನೂ ಇರುತ್ತೆ ಕಲ್ಲು ಇರುತ್ತೆ ಅಂತ ಅವ್ರು ಹೇಳೋದು. ಇದು ಎಷ್ಟು ಹೊಂದುತ್ತೆ ನೋಡ್ರಿ. ನಮ್ಮಲ್ಲಿ ಹೀಗೆ ಹೇಳ್ತೀವ, ಹಗ್ಗ ಕಂಡ ಮೇಲೆ ಹಾವಿರಲ್ಲ, ಹಾಗೆ ಅದೇನೋ ಸರಿ. ಆದರೆ ಚಿನ್ನ ಅಂತ ಗೊತ್ತಾದ್ಮೇಲೆ ಆಭರಣಗಳು ತೋರ್ತಾ ಇರುತ್ತೆ, ತೋರ್ಲಿ ಬಿಡಿ, ತೋರಿದ ತಕ್ಷಣ ತೋರಿದ್ದೆಲ್ಲ ಸತ್ಯವಲ್ಲ. ಇದು ತೋರಿ ಹಾರೋದು, ಹುಸಿ ತೋರಿಕೆ, ಮಾಯಾವಿ ಸೃಷ್ಟಿ ಮಾಡಿದ ಹಾಗೆ ಕನಸಿನಲ್ಲೂ ಎಲ್ಲವೂ ಹಾಗೆ ತೋರುತ್ತೆ, ಎದ್ದ ಮೇಲೆ ಇಲ್ಲ ಅಂತ ಗೊತ್ತಾಗುತ್ತೋ ಇಲ್ವೋ ಹಾಗೆ ಅಂತ ನಮಗೆ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾಯಿತು. ಅದಾದಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಸರ್ವಾಭಿಲಾಪಗತಃ ಅಂತ ತಗೊಂಬಂದಾಗ ಅಲ್ಲಿ ಆತ್ಮತತ್ವನ ಕಂಡುಕೊಂಡಾಗ ಅಲ್ಲಿ ಮನಸ್ಸಿರೋಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಬೇರೆ ರೀತಿಯಲ್ಲಿ ಹೇಳಿದೆ. ಮನಸ್ಸಂದರೆ ಏನು? ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್, ಅದನ್ನು ನಾವು ಬಾಹ್ಯಕರಣ ಅಂತಃಕರಣ ಅಂತೀವಿ. ಯಾವಾಗ ಈ ನಾನು ಅನ್ನೋ ಅಹಂಕಾರ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಪ್ರಮಾತೃತ್ವ ಇರೋದಿಲ್ವೋ, ಇನ್ನು ಮಿಕ್ಕಿರೋದು ಅದಕ್ಕೆ ಹಿಂತಡಿಕೆಯಾಗಿ ಇರೋವಂಥದ್ದು ಆದಿಭೌತಿಕ ಆದಿದೈವಿಕ ಯಾವುದು ಇರುತ್ತಿಲ್ಲ. ಆದ್ದರಿಂದ ಈ 19 ಮುಖಗಳು ಇರೋದಿಲ್ಲ ಅಂತಾರೆ. ಅಂದರೆ ಬಾಹ್ಯಕರಣಗಳು ಅವಿರೋದಿಲ್ಲ, ಹೋಗ್ಲಿ ಇನ್ನು ಅಂತಃಕರಣವಾದ ಮನಸ್ಸಿರುತ್ತಾ ಇರುವುದಿಲ್ಲ ಅಂತ ಸ್ಪಷ್ಟವಾಗಿ ತೋರಿಸೋದು. ಆದ್ದರಿಂದ ಇದು ವ್ಯಾಕೃತ ಅವ್ಯಾಕೃತವನ್ನು ಮೀರಿರುತ್ತೆ. ಇಲ್ಲಿ ವ್ಯಾಕೃತ ಅಂದರೆ ದರ್ಶನ ವೃತ್ತಿ, ಎಚ್ಚರ ಕನಸು. ಅವ್ಯಾಕೃತ ಅಂದರೆ ಗಾಢನಿದ್ರೆಯಲ್ಲಿ ಬೀಜ ರೂಪದಲ್ಲಿ ಇರುತ್ತೆ ಅನ್ನೋದು ಕೂಡ ಹೇಳಿದ್ದಾಯಿತು. ಆದ್ದರಿಂದ ಮನಸ್ಸನ್ನು ಬಿಟ್ಟರೆ ನಮ್ಮ ಸುಪ್ರಶಾಂತವಾದ ಪ್ರಪಂಚೋಪಶಮವಾದ ಸಕೃತ್ ಜ್ಯೋತಿಯಲ್ಲಿ ನಮಗೆ ಸ್ಟ್ಯಾಂಡ್ ಪಾಯಿಂಟ್ ಬರುತ್ತೆ ಅಂತ ಕೂಡ ಹೇಳಿದೆ. ಆದ್ದರಿಂದ ನಮ್ಮಲ್ಲೂ ಕೂಡ ನಾವು ಆ ಒಂದು ಅವಸ್ಥೆ ಅಂತ ಹೇಳೋದು ತಪ್ಪಾಗುತ್ತೆ, ಆ ಒಂದು ಸ್ಥಿತಿ ನೀವೇನು ಹೇಳಿದ್ರು ತಪ್ಪಾಗುತ್ತೆ, ಅದನ್ನು ಸಮಾಧಿ ಅಂತ ಕರೀತಾರೆ. ಇದರಿಂದ ಇವರು ತಪ್ಪರ್ಥ ಮಾಡಿಕೊಂಡು ಪಾತಂಜಲ ಸಮಾಧಿ ಸೇರಿಸ್ಕೋಬೇಕು, ಬುದ್ಧಿಸಂ ಸಮಾಧಿ ಸೇರಿಸ್ಕೋಬೇಕು ಅಂತ ತೊಗೊಂಬಂದಿದ್ದಾರೆ. ನಮ್ಮ ವೇದಾಂತದಲ್ಲಿ ಸಮಾಧಿ ಅಂದರೆ ಅರ್ಥ ಏನಪ್ಪ ಅಂದರೆ ಸುಸಂಸ್ಕೃತವಾದ ಅಂತಃಕರಣವನ್ನು ಸಮಾಧಾನ ಸ್ಥಿತಿಯಲ್ಲಿಟ್ಟುಕೊಳ್ಳುವುದು. ಸಸಂಸ್ಕೃತ ಅಂದರೆ ಅರ್ಥ ಏನು? ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸು ಸಾಧನೆ ಮಾಡಿ, ಯಾವುದು ಪರಂಪರಾ ಸಹಕಾರಿ ಸಾಧನ, ನೇರಾದ ಸಾಧನ ಮಾಡಿ ಜ್ಞಾನದಿಂದಲೇ ಮುಕ್ತಿಯನ್ನು ಪಡೆಯೋದನ್ನು ಸಸಂಸ್ಕೃತವಾದ ಅಂತಃಕರಣ. ಹಿಂದೆ ಹೇಳಿದ್ರು ಅವರು, ಅಲ್ಲ ಸ್ವಾಮಿ ಮನಸ್ಸಿನಿಂದ ತಿಳ್ಕೊಳ್ಳೋಕ್ಕಾಗಲ್ಲ ಅಂತೀರಾ, ಇನ್ನೊಂದು ಉಪನಿಷತ್ನಲ್ಲಿ ಮನಸ್ಸಿನಿಂದಲೇ ಆತ್ಮನನ್ನು ತಿಳ್ಕೋಬೇಕು ಅಂತೀರಾ, ಇದೇನು ಸ್ವಾಮಿ ಇದು ಕನ್ಫ್ಯೂಷನ್ ಅಂತ ಒಂದು ಕೇಳಿದ್ದಕ್ಕೆ ಅದಕ್ಕೆ ನಮ್ಗೆ ಉತ್ತರ ಸಿಕ್ಕಿತ್ತು. ಹೌದು, ಮನಸ್ಸಿನಿಂದ ತಿಳ್ಕೊಳ್ಳೋಕ್ಕಾಗಲ್ಲ, ಆದರೆ ಯಾವ ಮನಸ್ಸಿನಿಂದ ತಿಳ್ಕೊಬೋದು ಅಂದರೆ ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಹೊಂದಿದ ಮತ್ತು ಸಾಧನೆ ಮಾಡಿದ, ಅದಕ್ಕೆ ಸಸಂಸ್ಕೃತವಾದ ಅಂತಃಕರಣ ಅದು ಮತ್ತು ಅದೇ ತಿಳ್ಕೊಳ್ಳುತ್ತೆ ಅಂತಲ್ಲ, ನಾನು ಹಸುವನ್ನು ನೋಡೋ ಹಾಗೆ ಅದು ಆತ್ಮನ ನೋಡುತ್ತೆ ಅಂತಲ್ಲ, ಅಂಥ ಮನಸ್ಸು ತನವನ್ನು ಬಿಡೋದಕ್ಕೆ ಸಿದ್ಧವಾಗಿರುತ್ತೆ. ಅವಾಗ ಬಿಟ್ಟಾಗ ಸಮಾಧಿ ಅಂತ ಕರಿತೀವಿ ಅಂತ ಹೇಳಿದರು. ಅಥವಾ ಸಮಾಧಿ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ಹೇಳಿದರು, ಆತ್ಮನಲ್ಲಿ ನೆಲೆ ನಿಂತಾಗ ನಮ್ಮ ಮನಸ್ಸು ಅಲುಗಾಟವಿಲ್ಲದೆ ಸಮಾಧಾನ ಸ್ಥಿತಿಯಲ್ಲಿರುತ್ತೆ. ಅದಕ್ಕೂ ಕೂಡ ಸಮಾಧಿ ಅಂತಾರೆ. ಕರೋನಾ ಬರಲಿ, ಪ್ರಪಂಚನೇ ಅಲ್ಲಾಡ್ತಾ ಇರಲಿ, ಇವನು ಹೆದರ್ಕೊಂತಾನ? ಯಾಕೆ? ಆತ್ಮನಿಗೆ ಕರೋನಾ ಹತ್ಕೊಳ್ಳಿ ನೋಡೋಣ, ಆತ್ಮನ್ನ ಹೊತ್ಕೊಂಡೋಗ್ಲಿ ನೋಡೋಣ, ಆಗೋಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಆತ್ಮತತ್ವದಲ್ಲಿ ನೆಲೆ ನಿಂತಾಗ ಅಭಯ ಸ್ವರೂಪ ಇವೆಲ್ಲ ಬರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ನೋಡಿದ್ವಿ. ಆದ್ದರಿಂದ ಇಲ್ಲಿ ಹೇಳೋ ಸಮಾಧಿ ವಿಚಾರ ಯಾವ ಬೇರೆಯವರು ಹೇಳೋ
ಸಮಾಧಿ ಅಲ್ಲ ಅನ್ನೋದು ಸ್ಪಷ್ಟವಾಗಿ ತೋರಿಸ್ಕೊಟ್ರು. ಮತ್ತು ಬೌದ್ಧ ಮತದಲ್ಲಿ ಹೇಳೋ ಸಮಾಧಿ ಕೂಡ ಅಲ್ಲ, ಅವರು ಸೌಗತ ಮತದ ಸಮಾಧಿ ಅಂತ ಹೇಳ್ತಾರೆ, ಅದೂ ಹೊಂದೋದಿಲ್ಲ ಅಂತ ಸ್ಪಷ್ಟವಾಗಿ ತೋರಿಸಿದ್ದಾಯಿತು. ಈಗ ನಾವು ಇದಕ್ಕೆ ಬರೋಣ. ನಮ್ಮ ಇವತ್ತು 42ನೇ ಎಪಿಸೋಡ್ ಮಾಡಬೇಕಾಗಿದೆ. 38ನೇ ಮಂತ್ರ. ಗ್ರಹೋ ನ ತತ್ರ ನೋತ್ಸರ್ಗ ಚಿಂತಾ ಯತ್ರ ನ ವಿದ್ಯತೆ ಆತ್ಮಸಂಸ್ಥಂ ತದಾ ಜ್ಞಾನಂ ಅಜಾತಿ ಸಮಾತಂ ಗತಂ ಸಮತಾಂ ಗತಂ. 38ನೇ ಮಂತ್ರ. ಇಲ್ಲಿ ಎಲ್ಲಿ ಚಿಂತೆ ಇರೋದಿಲ್ವೋ, ಚಿಂತೆ ಯಾವಾಗಿರುತ್ತೆ? ಮನಸ್ಸಿದ್ರೆ. ಮನಸ್ಸು ಬಿಟ್ಟರೆ ಚಿಂತೆ ಎಲ್ಲಿರುತ್ತೆ? ಆಯಿತು, ತತ್ವ ತಿಳ್ಕೊಂಡು ಮತ್ತೆ ಈ ಪ್ರಪಂಚಕ್ಕೆ ಬಂದಾಗ ಅವನೇನು ಸತ್ತಿತ್ತೋಗ್ತಾನೇನೋ? ಇಲ್ಲ. ಅವನ ಮನಸ್ಸು ಇರುತ್ತಲ್ಲ, ಮತ್ತು ಆ ಮನಸ್ಸು ಹೇಗಿರುತ್ತೆ? ಆ ಮನಸ್ಸಿನಲ್ಲಿ ಚಿಂತೆ ಇರಲ್ಲ. ಮತ್ತು ಹೇಗಿರುತ್ತೆ? ಅಲುಗಾಟವಿಲ್ಲದ ಸಮುದ್ರ ಹಾಯವಾಗಿ ನಿಂತಿರೋ ಹಾಗೆ, ಅದರಲ್ಲಿ ವೇವ್ಸ್ ಇಲ್ಲ, ಏನೂ ಇಲ್ಲ. ಅಂಥ ಒಂದು ಸ್ಥಿತಿ ಮನಸ್ಸು ಸಮಾಧಾನವನ್ನು ಹೊಂದಿರುತ್ತೆ, ಆನಂದವನ್ನು ಹೊಂದಿರುತ್ತೆ, ಎಲ್ಲ ತಾಪತ್ರೆಗಳು ಅಲ್ಲಿ ಇಲ್ಲದಂಗಾಗಿರುತ್ತೆ. ಅಂಥ ಚಿಂತೆ ಇಲ್ಲದಿರೋದು. ಅದು ಯಾಕೆ ಹಂಗಾಗೋದಕ್ಕೆ ಕಾರಣ ಅಂದರೆ ಅಲ್ಲಿ ಗ್ರಹಣವಿರುವುದಿಲ್ಲ. ಗ್ರಹಣ ಅಂದರೆ ತಗೊಳ್ಳೋದು, ಉತ್ಸರ್ಗ ಅಂದರೆ ಬಿಡೋದು, ಎರಡೂ ಇರೋದಿಲ್ಲ. ಅದರ ಅರ್ಥ ಏನು ಅಂದರೆ ಕ್ರಿಯೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಏನಾಗಿರುತ್ತೆ? ಆ ಆತ್ಮತತ್ವದಲ್ಲಿ ನೆಲೆ ನಿಂತಿರುತ್ತೆ. ಅದನ್ನು ಅಜಾತಿಯಾಗಿ ಅಂದರೆ ಹುಟ್ಟದೇ ಇರುವಂಥ ಆತ್ಮತತ್ವವನ್ನು ಆ ಸಮತೆಯನ್ನು ಹೊಂದಿರುತ್ತೆ ಅಂತ ಅರ್ಥ. ಅದು ಸ್ವಾಮಿಗಳು ಅದನ್ನು ವರ್ಣಿಸ್ತಾರೆ. ಶಂಕರಾಚಾರ್ಯರಿಗೆ ಬರೆದಿರೋ ಭಾಷ್ಯವನ್ನು ಸ್ವಾಮಿಗಳು ಕನ್ನಡದಲ್ಲಿ ಸ್ಪಷ್ಟವಾಗಿ ಸುಲಿದ ಬಾಳೆಹಣ್ಣಾಗಿ ಬರೆದಿದ್ದಾರೆ. ನೋಡೋಣ. ಬ್ರಹ್ಮಾತ್ಮಜ್ಞಾನವಾದ ಬಳಿಕ ಕರ್ತವ್ಯ ಇರೋದಿಲ್ಲ. ಏನಾದರೂ ಮಾಡೋದು ಇರುತ್ತಾ ಬ್ರಹ್ಮಜ್ಞಾನಿಗೆ? ತತ್ವದಲ್ಲಿ ನಿಂತ ಮೇಲೆ ಏನಾದರೂ ಮಾಡಬೇಕಾ? ಇಲ್ಲಿ ಅರ್ಜುನ ಕೃಷ್ಣ ಭಗವಂತನಿಗೆ ಹೇಳ್ತಾನೆ, ಕೃಷ್ಣ ಭಗವಂತನ ಕೇಳ್ತಾನೆ, ಕೃಷ್ಣ ಭಗವಂತ ಅರ್ಜುನನಿಗೆ ಹೇಳ್ತಾನೆ, ನೋಡು, ನನಗೆ ಏನಾದರೂ ಕರ್ತವ್ಯ ಇದೆಯಾ? ಇಲ್ಲ. ಹಾಗಾದರೆ ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ, ಬೇರೆಯವ್ರಿಗಿಂತ ಕೆಲಸ ಜಾಸ್ತಿ ಮಾಡ್ತೀನಿ, ಆದರೆ ಲೋಕಸಂಗ್ರಹಾರ್ಥಕ್ಕಾಗಿ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಈ ಪರಮಾತ್ಮನು ಅವತಾರ ಎತ್ಕೊಂಬಂದಿರೋದು ಅದಕ್ಕೋಸ್ಕರ, ಲೋಕಸಂಗ್ರಹಾರ್ಥಕ್ಕಾಗಿ ಅವತಾರರು ಮಾಡಬೇಕಾಗುತ್ತೆ. ಇನ್ನು ಮುಕ್ತನಾದವನು ಯಾರಿಗೋಸ್ಕರ ಮಾಡಬೇಕು? ಅವನು ಯಾವ ಲೋಕಸಂಗ್ರಹಾರ್ಥ ಮಾಡಬೇಕು? ಅವನು ಮತ್ತು ಅವನು ಕೆಲಸ ಮಾಡೋದಿಲ್ವಾ? ಮಾಡ್ತಾ ಇರ್ತಾರೆ. ಮತ್ತು ಅವನಿಗೋಸ್ಕರ ಅಲ್ಲ, ಮತ್ತು ಅವನಿಗೆ ಬೇಕಾಗೋದು ಇಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿ ಅವನು ಆ ಶರೀರ ಇರೋದಕ್ಕೆ ವ್ಯವಹಾರದ ದೃಷ್ಟಿಯಿಂದ ಹೇಳೋದು, ಮತ್ತೆ ಕೂಡ ಈ ಪರಮಾರ್ಥ ದೃಷ್ಟಿಯಿಂದ ಅಲ್ಲ. ಮತ್ತು ಆ ಶರೀರ ಇರೋದಕ್ಕೆ ಒಂದೊತ್ತೋ ಎರಡೊತ್ತೋ ಏನೋ ಸ್ವಲ್ಪ ಆಹಾರ ಬಿದ್ದರೆ ಸಾಕು, ಹೋಗಿ ಅದಕ್ಕಾದರೂ ಪ್ರಯತ್ನ ಮಾಡ್ತಾನ ಅಂತ ಹೇಳಿದ್ದೆ. ಸ್ಪಷ್ಟವಾಗಿ ಜ್ಞಾಪಕ ಮಾಡ್ಕೊಳ್ರಿ. ಭಗವದ್ಗೀತೆಯಲ್ಲಿ ಇದರ ಬಗ್ಗೆ ಚಿಂತನೆ ಮಾಡಿದೆ. ಗುಂಡಿ ಸ್ವಾಮಿಗಳು ಅಂತ ಹರಿಹರದ ಹತ್ರ ಆ ನದಿ ದಡದಲ್ಲಿ ಇದ್ದರು ಅಂತ ಹೇಳಿದರು. ಗುಂಡಿ ತೋಡ್ಕೊಂಡು ಅವರು 3 ದಿವಸ ಆದರೂ ಯಾರಾದರೂ ತಂದು ಕೊಡದೇ ಇದ್ದರೆ ಹಾಗೇ ಇರ್ತಾ ಇದ್ದರು, ಹೊಟ್ಟೆಗೆ ಬಟ್ಟೆ ಕಟ್ಕೊಂಡಿದ್ರು. ಇವೆಲ್ಲ ಕೇಳಿದೆ, ಜ್ಞಾಪಕ ಮಾಡ್ಕೊಳ್ರಿ. ಅಂದರೆ ಅವನಿಗೆ ಯಾವ ಕರ್ತವ್ಯ ಇರೋದಿಲ್ಲ, ಮಾಡಿ ಪಡೆಯೋದು ಸಾಧ್ಯ ಸಾಧನ ಇರುತ್ತಾ? ಎಂಥದ್ದು ಇರೋಲ್ಲ ಅಲ್ಲಿ. ಅಲ್ಲಿಗೆ ಅವನು ಅದಕ್ಕೆ ಆತ್ಮನಿಗೆ ಏನಂತಾರೆ? ನಿಷ್ಕ್ರಿಯ ಸ್ವರೂಪನು. ಅಲ್ಲಿ ಕ್ರಿಯೆ ಇಲ್ಲ. ಅದು ಯಾಕೆ ಕ್ರಿಯೆ ಇಲ್ಲ? ಅಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವವಿಲ್ಲ. ಅಂದರೆ ಪ್ರಮಾತೃತ್ವವೇ ಇಲ್ಲ. ನಾನು ಅನ್ನೋ ಈ ಸ್ಮಾಲ್ ಐ, ಡೂಪ್ಲಿಕೇಟ್ ಐ ಇದೆಯಲ್ವಾ, ಅದು ಇರೋದಿಲ್ಲ ಅಲ್ಲಿ. ಮೇಕೆ ಇರೋದಿಲ್ಲ ಅಲ್ಲಿ, ಹುಲಿಯೇ ಆಗಿರುತ್ತೆ. ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಒಟ್ಟಿನಲ್ಲಿ ಅಲ್ಲಿ ಯಾವ ಕರ್ತೃತ್ವವೂ ಇರೋದಿಲ್ಲ. ಇಷ್ಟೇ ಬೇಕಾಗಿದೆ ನಮಗೆ.
ಹಿಂದಿನ ಕಾರಿಕೆಯಲ್ಲಿ ಹೇಳಿದ ಅನಾಮಕಂ ಅರೂಪಕಂ ಸಕೃದ್ವಿಭಾತಂ ಸರ್ವಜ್ಞಂ ಅಂತ 4 ವಿಶೇಷಗಳ ಉಪಪತ್ತಿ ಹೇಳಿದ್ದಾಯಿತು. ಈಗ ಅಲ್ಲಿ 4ನೇ ಇದನ್ನು ಯಾವುದದು ನೋಪಚಾರ ಕಥಂಚನ ಮಾಡತಕ್ಕದ್ದು ಹೇಗೂ ಹೊಂದೋದಿಲ್ಲ ಅಂತ ಅದು ಹೇಳಿತ್ತು. ಅದು ಹೇಗೆ ಸರಿ? ಈಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ. ಯಾವುದು ಹಿಂದೆ ನೋಡ್ರಿ, ಆ ಶ್ಲೋಕದಲ್ಲಿ ಹೇಳಿದ್ದನ್ನು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ರಿ. ಅಜಂ ಅನಿದ್ರಂ ಅಸ್ವಪ್ನಂ ಅನಾಮಕಂ ಅರೂಪಕಂ ಸಕೃದ್ವಿಭಾತಂ ಸರ್ವಜ್ಞಂ ನೋಪಚಾರಂ ಕಥಂಚನ ಅಂದಿದ್ರು. ಇಲ್ಲಿ ಶ್ಲೋಕ ಹೇಳಿದಾಗ ಇಲ್ಲಿ ಕಾರಿಕೆ ಅಂತಾರೆ, ಭಗವದ್ಗೀತೆಯಲ್ಲಿ ಅದನ್ನು ಶ್ಲೋಕ ಅಂತಾರೆ. ಯಾವುದಾದ್ರೂ ಆಗಲಿ, ಇಲ್ಲಿ ಕಾರಿಕೆಯಲ್ಲಿ 4 ಪಾದಗಳಿರುತ್ತೆ. ನಾವು ಮೇಲ್ಗಡೆ 1 ಲೈನು, ಕೆಳಗಡೆ 2ನೇ ಲೈನ್. ಆ 1 ಲೈನ್ನ 2 ಭಾಗ ಮಾಡ್ತಾರೆ. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಅವುಗಳನ್ನ ಪಠನ ಮಾಡುವಾಗ ಹಾಗೆ ಮಾಡ್ತಾರೆ. ಆದ್ದರಿಂದ ಅಲ್ಲಿ ಮೇಲ್ಗಡೆ ಲೈನಲ್ಲಿ 2 ಪಾದ. ಮೊದಲನೇ ಪಾದ ಯಾವುದು? ಅಜಂ ಅನಿದ್ರಂ ಅಸ್ವಪ್ನಂ, ಅಲ್ಲಿಗೆ ನಿಲ್ಸ್ಕೊತೀವಿ. ಆಮೇಲೆ ಅನಾಮಕಂ ಅರೂಪಕಂ ಅಂತ ಹೇಳ್ತೀವಿ, ಅದು 2ನೇ ಪಾದನಂತೆ. 3ನೇದು ಸಕೃದ್ವಿಭಾತಂ ಸರ್ವಜ್ಞಂ, ಇದು 3ನೇ ಪಾದ. ಸಾರಿ, ಅದು 2ನೇ ಪಾದ, ಇದು 3ನೇ ಪಾದ. 4ನೇದು ನೋಪಚಾರ ಕಥಂಚನ ಅಂತ ಹೇಳ್ತಾರಲ್ಲ, ಅದು 4ನೇ ಪಾದ. ಅಂದರೆ ಒಂದು ಕಾರಿಕೆಯಲ್ಲಿ ಮೊದಲನೇ ಲೈನಲ್ಲಿ 2 ಪಾದ ಅಂತಾರೆ. ಮೊದಲನೇದು ಅರ್ಧ, ಕೊನೆಯದು ಅರ್ಧ. ಕೊನೆಯ 2ನೇ ಲೈನ್ನಲ್ಲಿ, ಕೆಳಗಿನ ಲೈನ್ನಲ್ಲಿ ಮೊದಲನೇದು ಅರ್ಧ, ಕೊನೆಯದು ಅರ್ಧ. ಇಲ್ಲಿ 3ಕ್ಕೂ ಉತ್ತರ ಕೊಟ್ಟಿದ್ದಾಯಿತು. ಈಗ ನೋಪಚಾರಂ ಕಥಂಚನ ಅಂದರೆ ಕರ್ತವ್ಯ ಇಲ್ಲ ಅನ್ನೋದಿತ್ತಲ್ಲ, ಅದನ್ನು ಈಗ ವರ್ಣಿಸ್ಬೇಕಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನೋಡ್ರಿ, ಅದಕ್ಕೆ ಕ್ಲೀನಾಗಿ ಹೇಳ್ತಾರೆ ಅಲ್ಲಿ. ನೋಪಚಾರ ಕಥಂಚನ ಮಾಡತಕ್ಕದ್ದು ಹೇಗೂ ಹೊಂದೋದಿಲ್ಲ ಅನ್ನೋದು ಹೇಗೆ ಸರಿ? ಅದನ್ನು ಪೂರ್ತಿ ಇವಾಗ ಹೇಳಬೇಕಾಗಿದೆ. ಈಗ ಬ್ರಹ್ಮಾತ್ಮನೇ ಸಮಾಧಿ ಅಂತ ಹೇಳಿದ್ದಾಯ್ತು. ಅಂದರೆ ಮನಸ್ಸನ್ನು ಬಿಟ್ಟು ಆತ್ಮತತ್ವವಾಗಿ ನಿಂತ್ಕೊಂಡಾಗ ಅಲ್ಲಿ ಬ್ರಹ್ಮಸ್ವರೂಪದಲ್ಲಿ ನಿಂತ ಮೇಲೆ ಮತ್ತೆ ನಾವು ಪ್ರಪಂಚಕ್ಕೆ ಬರ್ತೀವಲ್ವ, ಅಲ್ಲಿ ನಿದ್ದೆನಲ್ಲಿದ್ದಾಗ ಸಮಾಧಿ ಅಂತಂದ್ರೆ ಆ ತತ್ವದಲ್ಲಿ ನಿಂತಾಗ ಅಲ್ಲಿ ಏನು ಕೆಲಸ ಇರೋಲ್ಲ. ಮತ್ತು ನಾನು ಪ್ರಪಂಚಕ್ಕೆ ವಾಪಸ್ ಬರ್ತೀನಲ್ಲ ಸ್ವಾಮಿ, ವ್ಯವಹಾರ ದೃಷ್ಟಿಯಿಂದ ಹೋಗೋದು ಬರೋದು ಎಲ್ಲ ಬೇರೆ ದಾರಿ ಇಲ್ಲ, ಹಂಗೇ ಹೇಳಬೇಕಾಗತ್ತೆ. ಆಗ ಗ್ರಹ ಅಂದರೆ ತೆಗೆದುಕೊಳ್ಳೋದು, ಉತ್ಸರ್ಗ ಅಂದರೆ ಬಿಡೋದು. ಈಗ ಯಾರಾದರೂ ಬ್ರಾಹ್ಮಣರಿಗೆ ನೀವು ದಾನ ಕೊಟ್ಟಾಗ ಗ್ರಹಣ ಮಾಡಿ ಸ್ವಾಮಿ, ಅದನ್ನು ಸ್ವೀಕಾರ ಮಾಡಿ ಸ್ವಾಮಿ ಅಂತ ಹೇಳ್ತೀವಿ, ಅದು ಗ್ರಹ ಅಂತಾರೆ. ಉತ್ಸರ್ಗ ಅಂದರೆ ಬಿಡೋದು. ಎಲ್ಲಿ ವಿಕಾರವಿರುತ್ತೋ, ಎಲ್ಲಿ ವಿಕಾರ ಎಲ್ಲಿರುತ್ತೆ? ಅವಯವಗಳಿದ್ದಾಗ. ಅವಯವ ಅಂದರೆ ಏನು? ಅಂಗಾಂಗಗಳು. ಎಲ್ಲಿ ಅಂಗಾಂಗಗಳಿರುತ್ತೋ ಅಲ್ಲಿ ಹುಟ್ಟೋದು. ಈಗ ನನ್ನ ಶರೀರ ಒಂದು, ಇದರಲ್ಲಿ ಅಂಗಾಂಗಗಳಿದೆ, ಕೈ, ಕಾಲು, ತಲೆ, ಎದೆ, ಸೊಂಟ ಎಲ್ಲ. ಈಗ ಎಲ್ಲಿ ಅಂಗಾಂಗಗಳು ಬರುತ್ತೋ ಯಾವಾಗ ಹುಟ್ಟಿತು ಸ್ವಾಮಿ? ಮತ್ತು ಇದರಲ್ಲಿ 6 ಬದಲಾವಣೆಗಳು: ವಯಸ್ಸಾಗೋದು, ಯೌವನ, ಮತ್ತು ವೃದ್ಧಾಪಿ, ರೋಗ ರುಜಿನಗಳು, ಒಂದು ದಿನ ಇಲ್ದಂಗಾಗೋದು. ಈ ಬದಲಾವಣೆಗಳಿರುತ್ತೆ. ಆತ್ಮನಿಗೆ ಅವಯವಗಳಿದೆಯಾ? ಅವನ ನಿರವಯ ಅಂತ ಕರೀತಾರೆ. ಯಾವ ಅಂಗಾಂಗಗಳು ಅವನಲ್ಲಿ ಇಲ್ಲ, ಮತ್ತು ಅವನು ಹುಟ್ಟೋದು ಇಲ್ಲ. ಯಾವಾಗ ಅಂಗಾಂಗಗಳಿಲ್ವೋ ಬದಲಾವಣೆ ಇಲ್ಲ. ಬದಲಾವಣೆ ಇಲ್ಲದೆ ಇರೋದ್ರ ಅವನು ಸಾಯಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಹುಟ್ಟಿಲ್ಲ ಮತ್ತು ಸಾಯೋದು ಇಲ್ಲ. ಹೀಗೆ ನಮ್ಗೆ ಅರ್ಥ ಚೆನ್ನಾಗಾಗಿದೆ. ಇನ್ನು ಅಲ್ಲಿ ಈ ಕ್ರಿಯೆ ಅನ್ನೋದು ಇರಬೇಕಾದ್ರೆ ಇಲ್ಲಿ ಕ್ರಿಯೆ ಅಂದರೆ ಏನು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆಯಲ್ಲಿ ಸ್ವಾಮಿಗಳು ಚೆನ್ನಾಗಿ ಬಿಡಿಸಿದ್ದಾರೆ. ಕ್ರಿಯೆ ಅಂತಂದರೆ ಕಾಯ, ವಾಚ, ಮನಸ. ನೀವೇನಾದರೂ ಮಾಡಿರಿ ಕ್ರಿಯೆ. ಕೈ ಕಾಲು ಅಲ್ಲಾಡಿಸ್ರಿ ಕ್ರಿಯೆ.
ಇಂದ್ರಿಯಗಳಿಂದ ನೋಡೋದು, ಕೇಳೋದು, ಮೂಸೋದು, ಮುಟ್ಟೋದು ಮಾಡ್ರಿ ಕ್ರಿಯೆ. ಸ್ವಾಮಿ ಇವೇನೂ ಮಾಡೋದಿಲ್ಲ. ಅಂತಃಕರಣದಲ್ಲಿ ಮನಸ್ಸು ಸಂಕಲ್ಪ ವಿಕಲ್ಪ ಕ್ರಿಯೆ. ನಿಶ್ಚಯ ಮಾಡೋದು, ಇದು ಸರಿಯಾ ಇದು ತಪ್ಪ ಕ್ರಿಯೆ. ನೆನೆಸ್ಕೊಳ್ಳೋದು, ಹಿಂದಿಂದೋ ಮುಂದಿಂದೋ ಈಗಿಂದೋ ಕ್ರಿಯೆ. ನಾನು ಅಂತ ಅಂದ್ಕೊಳ್ಳೋದು ಕ್ರಿಯೆ. ನೀವು ಆತ್ಮತತ್ವದಲ್ಲಿ ನಿಂತ ಮೇಲೆ ವ್ಯವಹಾರದ ದೃಷ್ಟಿಯಿಂದ ಇವು ಹಾಗೇ ಮಾಡ್ತಾ ಇದ್ದರು, ಪಾರಮಾರ್ಥ ದೃಷ್ಟಿಯಿಂದ ಎಂಥದ್ದೂ ಇರೋದಿಲ್ಲ ಅಂತ. ಹಾಗೆ ಹೇಗೆ ಆಭರಣಗಳಿಗೆ ಅಂಗಾಂಗಗಳಿರುತ್ತೆ, ಅದಕ್ಕೆ ಡಾಲರು, ಪೆಂಡೆಂಟು, ಅವು ಇವು, ಹುಕ್ಕು ಲಾಕು ಎಲ್ಲ ಚಿನ್ನದ ದೃಷ್ಟಿಯಿಂದ ನೋಡಿ ಏನೇನೂ ಇಲ್ಲ. ಹಾಗೆ ನಮ್ಗೆ ಅಲ್ಲೇ ಆ ಉದಾಹರಣೆ ತಗೊಂಡು ಘಡನಿದ್ರಲ್ಲಿ ನಾನು ಏನು ಕೆಲಸ ಮಾಡ್ತಾ ಇರ್ತೀನಿ? ಯಾರಾದರೂ ಕೆಲಸ ಮಾಡ್ತಾರಾ? ಇಲ್ಲ. ಯಾಕೆ? ಇದು ಯಾವುದು ಇಲ್ಲ. ಅದಕ್ಕೆ ಅಲ್ಲೇ ಅಕ್ರಿಯ ಸ್ವರೂಪ, ನಿಷ್ಕ್ರಿಯ ಸ್ವರೂಪ ಅಂತ ಹೇಳ್ತಾರಲ್ಲ ಹಾಗೆ. ಆದ್ದರಿಂದ ಅಂಥದ್ದು ತಗೊಳ್ಳೋದು ಬಿಡೋದು, ಅಥವಾ ಅದನ್ನೇ ಲೌಕಿಕ ದೃಷ್ಟಿ ವೈದಿಕ ದೃಷ್ಟಿಯಿಂದ ತಗೊಂಡ್ರೆ, ಈಗ ಲೌಕಿಕ ದೃಷ್ಟಿ ಅಂದರೆ ರೋಟಿ ಕಪಡ ಮಕ್ಕಳಿಗೆ ಕಾಯ ವಾಚ ಮನಸ ಏನಾದರೂ ಕೆಲಸ ಮಾಡಬೇಕು, ಅದಿಲ್ಲ. ಹೋಗ್ಲಿ ಇನ್ನು ವೈದಿಕ ದೃಷ್ಟಿಯಿಂದ ತಗೊಂಡ್ರೆ ಸಾಧ್ಯ ಸಾಧನ. ಈಗ ನಾನು ಸ್ವರ್ಗ ಬೇಕು ಅಂದರೆ ಆ ಒಂದು ಕರ್ಮದ ಕಾಂಡದಲ್ಲಿ ಹೇಳಿರೋದನ್ನು ಮಾಡಿ ಪಡಿಬೇಕದನ್ನು. ಪಿತೃಲೋಕವೋ ಸ್ವರ್ಗಲೋಕವೋ ದೇವತಾಲೋಕ ಉಪಾಸನೆ ಮಾಡಬೇಕು. ಸಾಧ್ಯ ಸಾಧನ. ಈ ಮೋಕ್ಷ ಅನ್ನೋದು ಸಾಧ್ಯ ಸಾಧನ ಅಲ್ಲ. ಯಾಕೆ? ಮಾಡಿ ಪಡೆಯೋದು ಅನಿತ್ಯ. ಅದು ಲೌಕಿಕ ವೈದಿಕವರೆಗೂ ಹೋಗುತ್ತೆ, ಪಾರಮಾರ್ಥಿಕ ಮಾಡಿ ಪಡೆಯೋದಲ್ಲ. ಮತ್ತು ಏನು? ಜ್ಞಾಪಕಂ ಮಾತ್ರ ನ ಕಾರಕಂ. ನೋಡ್ರಿ, ಅಲ್ಲೇ ಕಾರಕ ತೆಗೆದಾಕ್ಬಿಡ್ತಾರೆ. ಆದ್ದರಿಂದ ಇವಿಷ್ಟು ಹೇಳಿದ್ರು. ಆದ್ದರಿಂದಲೇ ಲೌಕಿಕ ವೈದಿಕದಲ್ಲಿ ಹಾನೋಪಾದಾನಗಳು ಸಾಧ್ಯ ಸಾಧನಗಳಿರುತ್ತೆ. ಆದರೆ ಇಲ್ಲಿ ಆತ್ಮತತ್ವದಲ್ಲಿ ನೆಲೆ ನಿಂತು ಮತ್ತೆ ನೀವು ವ್ಯವಹಾರ ದೃಷ್ಟಿಯಿಂದ ಎಚ್ಚರಕ್ಕೆ ಬಂದರೆ ಆ ಸ್ಥಿತಿನ ಏನಂತಾರೆ? ಸರ್ವ ವ್ಯವಹಾರಾತೀತವಾಗಿರುವ ಬ್ರಹ್ಮ, ಪರಮಾತ್ಮ, ಆತ್ಮ ಅಂತ ಕರೀತಾರೆ. ಎಲ್ಲ ವ್ಯವಹಾರ, ಸರ್ವ ವ್ಯವಹಾರಾತೀತ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಇದನ್ನು ಕುರಿತೆ ಒಂದು ಪುಸ್ತಕ ಬರೆದಿದ್ದಾರೆ. ಸರ್ವ ವ್ಯವಹಾರಾತೀತವಾಗಿರುವ ಆತ್ಮ ಬ್ರಹ್ಮ ಅಂತ. ಅದರಲ್ಲಿ ಯಾವ ವ್ಯವಹಾರನೂ ಇಲ್ಲ. ವ್ಯವಹಾರ ಇರೋದಿಷ್ಟೇ, ಲೌಕಿಕ ವೈದಿಕ ಪಾರಮಾರ್ಥಿಕ. ಪಾರಮಾರ್ಥಿಕ ಅಂತಂದರೆ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡೋದು. ಕ್ರಿಯೆ ಎಲ್ಲಿವರೆಗೂ ಇರುತ್ತೆ? ಮನಸ್ಸು ಬಿಡೋವರೆಗೂ ಸಾಧನೆಯೇ. ಬಿಟ್ಟರೆ ಆತ್ಮನಾಗ ಉಳ್ಕೊಂಡ್ರೆ ಮುಗಿದೋಯ್ತು, ಮತ್ತೆ ಕ್ರಿಯೆ ಇಲ್ಲ ಅಲ್ಲಿ ಅನ್ನೋದು ನಮಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಯ್ತು. ಏಕೆಂದರೆ ಆತ್ಮ ಒಬ್ಬನೇ ಇರೋದು. ಅದ್ವಿತೀಯವಾದ ಬ್ರಹ್ಮಕ್ಕಿಂತ ಬೇರೆ ಯಾವುದಿದೆ ಹೇಳಿ? ಅವಯವಗಳಿಲ್ಲ, ಅವಯವಗಳು ಯಾವಾಗಿಲ್ವೋ ಅಲ್ಲಿ ವಿಕಾರವಿಲ್ಲ, ವಿಕಾರ ಯಾವಾಗಿಲ್ವೋ ಅಲ್ಲಿ ಕ್ರಿಯೆ ಇಲ್ಲ ಅಂತ. ಇದು ಬ್ರಹ್ಮಸ್ವರೂಪದಲ್ಲಿ ನಿಜವಾಗಲೂ ಇರೋದು ಹಾಗೆ. ಅದಕ್ಕೆ ಮಕ್ಕಳಿಗೆ ಈ ತಿದ್ದುಕೊಡುವಾಗ ಮೇಲ್ಗಡೆದೊಂದು ಲೈನ್ ತಿದ್ದಿಸಿ ಹಾಗೆಯೇ ಬರ್ಕೊಂಬನ್ನಿ ಅಂತ ಹೇಳ್ತಾರೆ ನೋಡ್ರಿ. ಹಾಗೆ ನಮಗೆ ಕರ್ಮಯೋಗ ಮಾಡುವಾಗ ನಾನು ಮಾಡ್ತೀನಿ, ನನಗೆ ಫಲಾಪೇಕ್ಷೆ ಬೇಕು, ಇವೆಲ್ಲ ಬಿಡಿ ಅಂತ ಹೇಳೋದು ಯಾಕೆ ಅಂತಂದರೆ ಇದನ್ನು ನೋಡಿಕೊಂಡು ನೋಡ್ರಿ, ಈಗ ನಮಗೆ ಸಾಧನೆಗಳ ಕನೆಕ್ಷನ್ ಸಿಗೋಕ್ಕೆ ಶುರುವಾಗುತ್ತೆ. ಆದ್ದರಿಂದ ನೀವು 4 ವೇದಗಳಾಗಲಿ ಅಥವಾ ಉಪನಿಷತ್ತುಗಳಾಗಲಿ, ಭಗವದ್ಗೀತೆ ಆಗಲಿ, ಪ್ರಸ್ಥಾನತ್ರ ಸೂತ್ರ ಭಾಷ್ಯ ಆಗಲಿ, ಯಾವುದೇ ತಿಳ್ಕೊಡ್ರಿ, ಯಾವುದೇ ಧರ್ಮಗ್ರಂಥ ಆಗಲಿ, ನೀವು ಅರ್ಥ ಮಾಡಬೇಕು ಅಂದರೆ ಹೈಯೆಸ್ಟ್ ಒಂದು ಲೆವೆಲ್ ಇಟ್ಕೋಬೇಕು, ಒಂದು ಸ್ಟೇಜ್. ಅದನ್ನು ಮೋಕ್ಷ ಅಂತ ಇಟ್ಕೊಳ್ರಿ. ಆಮೇಲೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ. ಮೋಕ್ಷ ಏನಾದರೂ ಬಿಟ್ರ ನಿಮ್ಗೆ ಅರ್ಥ ಹೋಯ್ತು. ಹಾಗೆ ದುರಾದೃಷ್ಟಕ್ಕೆ ನಮಗೆ ಮೋಕ್ಷ ಬೇಡ ಅಂತ ಹೇಳ್ತಾರೆ.
ಎಲ್ಲ ಶಾಸ್ತ್ರಗಳು, ಎಲ್ಲ ಧರ್ಮದವರ ಗುರಿ ಮೋಕ್ಷ. ಮೋಕ್ಷ ಅಂದರೆ ಒಬ್ಬೊಬ್ಬರು ಒಂದೊಂದು ಬೇರೆ ಹೇಳ್ತಾರೆ, ಏನಾದರೂ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಮೋಕ್ಷ ಅನ್ನೋದು ನಾವು ಹಿಡ್ಕೊಂಡ್ರೇ ಅದಕ್ಕೆ ಸರಿಯಾದ ಅರ್ಥ ಮಾಡೋಕ್ಕಾಗೋದು. ಇಷ್ಟು ತಿಳ್ಕೊಳ್ಳಿ. ಆದ್ದರಿಂದ ಬ್ರಹ್ಮಭೂತ ಅವನು ಯಾವ ವಿಕಾರವೂ ಇಲ್ಲದ್ರಿಂದ ಅಲ್ಲಿ ಹಾನೋಪಾನಗಳಿಗೆ ಜಾಗವೇ ಇಲ್ಲ. ಆದ್ದರಿಂದ ಯಾವಾಗ ಮನಸ್ಸಿಲ್ಲವೋ ಚಿಂತೆ ಇಲ್ಲ, ಎಲ್ಲಿ ಚಿಂತೆ ಇಲ್ಲವೋ ಅದು ಅಮನಸ್ಸಾಗಿರುತ್ತೆ. ಆ ಜ್ಞಾನಕ್ಕೆ ವಿಷಯವಾಗಿ ಬಾಹ್ಯ ವಿಷಯ ಇದ್ದರೆ ತಾನೇ ಮನಸ್ಸಿಗೆ ಏನಾದರೂ ಏರುಪೇರು ಆಗೋದಕ್ಕೆ. ಹಾವಿದ್ರೆ ತಾನೇ ಹಗ್ಗಕ್ಕೆ ಹಾವು ಕಚ್ಚುತ್ತೆ ಅನ್ನೋ ಭಯ. ಹಾಗೆ ಈ ಅನಾತ್ಮ ಅನ್ನೋದು ಇಲ್ಲದೆ ಇದ್ಮೇಲೆ ವಿಷಯ ಇಲ್ಲಪ್ಪ ಆತ್ಮನಿಗೆ. ಇನ್ನು ಯಾವುದರ ಕೊರತೆ, ಯಾವುದರ ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಅಂತ ಆ ತತ್ವದಲ್ಲಿ ನಿಂತ ಮೇಲೆ ಚಿಂತೆ ಮಾಡೋದು ಹೇಗಿದೆ? ಭಕ್ತಿ ಮಾರ್ಗದಲ್ಲಿ ನೀವು ಭಗವಂತನ ನಂಬಿಕೊಂಡ್ರೂ ಚಿಂತೆ ಇರೋದಿಲ್ಲ, ಅವನ ಮೇಲೆ ಭಾರ ಹಾಕಿದ್ರೂ ಇರೋದಿಲ್ಲ. ಇನ್ನು ತತ್ವದಲ್ಲಿ ನಿಂತರೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ನಮ್ಮ ಅನುಭವದಲ್ಲೇ ನೋಡ್ಕೊಡ್ರಿ. ಗಾಢ ನಿದ್ರೆಯಲ್ಲಿದ್ದಾಗ ಯಾವ ಕ್ರಿಯೆ ಇತ್ತು, ಯಾವ ಚಿಂತೆ ಇತ್ತು ಹೇಳ್ರಿ? ಇಲ್ಲ, ಅಷ್ಟೇ. ಆದ್ದರಿಂದ ನೋಡ್ರಿ, ಇನ್ನೂ ಬಿಟ್ಟಿಲ್ಲ ಅವರು ಈ ವಿಜ್ಞಾನವಾದಿಗಳ ಮತದ ವಿಮರ್ಶೆ. ತಿರ್ಗಾ ಈ ಬುದ್ಧಿಸಮ್ನವ್ರು ತೊಗೊಂಡ್ಬರ್ತಾರೆ, ಸ್ವಾಮಿ ನೀವೇನಾದರೂ ಹೇಳಿ ಸ್ವಾಮಿ, ಒಂದು ಸಮಾಧಿ ಮಾಡ್ಕೋಬೇಕು ಅಂತ. ಅವ್ರದ್ದು ಯಾವ ಸಮಾಧಿ? ಹಿಂದೆ ಒಂದು ಸಮಾಧಿ ಹೇಳಿದ್ರು, ವಸು ಸಮಾಧಿ ಅಂತೇನೋ ಹೇಳಿದ್ರು ಅವರು. ಇಲ್ಲಿ ಸಾರಿ, ಅದು ಬೇರೆ ಸಮಾಧಿ. ಇಲ್ಲಿ ವಸುಬಂಧುವೇ ಮುಂತಾದ ವಿಜ್ಞಾನವಾದಗಳು ಹೇಳೋದು ಏನು ಅಂತ ಹೇಳ್ತಾ ಬರ್ತಾರೆ. ಇಲ್ಲಿ ಇವ್ರದ್ದೇನು, ಇವ್ರದ್ರಲ್ಲಿ ತ್ರಿಂಶಿಕಾ ವಚನ ಅನ್ನೋದು ಒಂದಿದೆ ಅವರ ಪಾಲಿ ಭಾಷೆಯಲ್ಲಿ. ಬುದ್ಧಿಸಮ್ ಒಂದು ಇದರಲ್ಲಿ ಇದೆ. ಇವರು ವಿಜ್ಞಾನವಾದಿಗಳು. ನೋಡ್ರಿ, ಬುದ್ಧಿಸಮ್ನಲ್ಲಿ 4 ಥರ ಇದ್ದಾರೆ, ಚೆನ್ನಾಗಿ ನಾಪ್ಕ ಮಾಡಿಕೊಡ್ರಿ. ಆ 4 ಜನರಲ್ಲಿ ಒಬ್ಬರು ಬಾಹ್ಯ ಸತ್ಯತ್ವವಾದಿಗಳು, ಇನ್ನು ಕೆಲವರು ಇಲ್ಲಿ ಇವ್ರನ್ನ ಹೇಳ್ತಾ ಇರೋದು ಬಾಹ್ಯ ಸತ್ಯತ್ವವಾದಿಗಳಲ್ಲ, ಇಲ್ಲಿ ಹೇಳ್ತಾ ಇರೋದು ವಿಜ್ಞಾನ ಸತ್ಯತ್ವವಾದಿಗಳು. ಇನ್ನು 3ನೇವರು ಶೂನ್ಯವಾದಿಗಳು. ಇನ್ನೂ ಒಬ್ಬರು ಇದ್ದಾರೆ, ಯಾರು? ಒಟ್ಟು 4 ಜನ. ಯಾರಾದರೂ ಇಟ್ಕೊಳ್ಳಿ, ಈ 4 ಜನನು ಎಲ್ಲರೂ ಒಂದೇ ಥರ ಹೇಳೋದಿಲ್ಲ. ಬುದ್ಧನೇ ಇವರು ಗುರು. ಬುದ್ಧ ಏನು ಹೇಳ್ದ ಅಂತ ಒಬ್ಬೊಬ್ಬರು ಒಂಥರ ಹೇಳ್ತಾರೆ. ಹೇಗೆ ನಮ್ಮ ದರ್ಶನಕಾರರಲ್ಲಿ 5 ಜನ ದರ್ಶನಕಾರ ಇದ್ದಾರಲ್ವ, ಸರಿಯಾದ ವೇದಾಂತ ಬಿಟ್ಟರೆ ಎಲ್ರಿಗೂ ವೇದವೇ ಆಧಾರ. ಒಬ್ಬೊಬ್ಬರು ಒಂಥರ ಹೇಳ್ತಾರೆ. ಸೃಷ್ಟಿ ವಿಚಾರ ತಗೊಳ್ಳಿ ತಪ್ಪು, ಸಾಧನೆ ವಿಚಾರ ತಗೊಳ್ಳಿ ತಪ್ಪು, ಮೋಕ್ಷದ ವಿಚಾರ ತಗೊಳ್ಳಿ ತಪ್ಪು. ಹೀಗೆ ಬುದ್ಧಿಸಮ್ನಲ್ಲೂ ಆಗಿದೆ ಅನ್ನೋದಕ್ಕೆ. ಈಗ ಇಲ್ಲಿ 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 ವಿಜ್ಞಾನವಾದಿಗಳು ಅಂತ 2ನೇ ತಗೊಳ್ತಾರೆ. ಪಾರಮಾರ್ಥ ಚಿಂತಾಮಣಿಯಲ್ಲಿ ನಾವು ಸ್ಪಷ್ಟವಾಗಿ ಮಾಡಿದ್ದೀವಿ. ಇಲ್ಲಿ ಬಾಹ್ಯ ಸತ್ಯತ್ವವಾದಿಗಳು ಅಂದರೆ ಅರ್ಥ ಏನು ಅಂದರೆ, ಸ್ವಲ್ಪ ಚಾರವಾಗಿ ಕಟ್ತಾರೆ. ಪ್ರಪಂಚದಲ್ಲಿರೋ ಪ್ರಪಂಚ ಸತ್ಯ ಅಷ್ಟೇ ಅವ್ರು ಹೇಳೋದು. ಅಂದರೆ ಪ್ರಪಂಚ ಸತ್ಯ ಅಂತಲ್ಲ, ಆ ವಿಷಯಗಳು ಇವೆ, ಅವು ಸತ್ಯ ಅಂತಾರೆ. ಮತ್ತು ಇವರದ್ರಲ್ಲಿ ಯಾವುದೂ ಸತ್ಯ ಇಲ್ಲ. ಬಾಹ್ಯದಲ್ಲಿರುವಂಥ ವಸ್ತುಗಳು ಸತ್ಯ ಅಲ್ಲ. ಆ ವಸ್ತುಗಳು ಇದೆ ಅಂತ ತಿಳ್ಕೋಬೇಕಾದ್ರೆ ಮನಸ್ಸಿರಬೇಕು. ಆದ್ದರಿಂದ ಇವರು ಇನ್ನೊಂದು ಸ್ಟೆಪ್ ಒಳಗೆ ಬರ್ತಾರೆ. ಅದಕ್ಕೋಸ್ಕರನೇ ಇವ್ರನ್ನ ವಿಜ್ಞಾನವಾದಿಗಳು. ವಿಜ್ಞಾನ ಅಂದರೆ ಮನಸ್ಸು. ಯಾಕೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ವಸ್ತುಗಳು ಇದೆ, ನನ್ನ ಮನಸ್ಸು ಆ ಇಂದ್ರಿಯಗಳು ವಸ್ತುಗಳ ಜೊತೆಯಲ್ಲಿ ಸೇರಿಕೊಂಡಾಗ, ಆ ಇಂದ್ರಿಯಗಳ ಹಿಂದೆ ಮನಸ್ಸು ಸೇರಿಕೊಂಡಾಗ ಆ ವಸ್ತು ಜ್ಞಾನ ಆಗುತ್ತೆ. ಆದ್ದರಿಂದ ವಸ್ತುಗಳು ಸತ್ಯತ್ವ ಇದೆ ಇಲ್ಲ ಅಂತ ಹೇಳಬೇಕಾದ್ರೆ ನನಗೆ ಮನಸ್ಸು ಇರಬೇಕು ಅಂತ ಇವರು ಇಲ್ಲಿವರೆಗೂ ಬರ್ತಾರೆ. ಇವ್ರದ್ದು ಇಷ್ಟೇ, ವಸ್ತುಗಳು ಸತ್ಯ ಅಲ್ಲ, ಮನಸ್ಸೇ ಸತ್ಯ. ಅಂದರೆ ವಸ್ತುಗಳಿಗೆ ಹೋಲಿಸಿ ಮನಸ್ಸನ್ನು ಹೇಳ್ತಾರೆ. ಇಲ್ಲಿವರೆಗೂ ಬರ್ತಾರೆ. ಹೋಗ್ಲಿ, ಇದರ ಹಿಂತಡಕ್ಕೆ ನಮ್ಮ ಹಾಗೆ ಬರ್ತಾರೆ ಇವರು. ನಮ್ಮ ಹಿಂದಕ್ಕೆ ಆತ್ಮಸತ್ಯ ಅಂತ ನಾವು ಹೇಳ್ತೀವಿ. ಇವರು ಅದು 0, ಅದು ಸತ್ಯ ಇಲ್ಲ, ಮತ್ತು ಎಲ್ಲವೂ ಕ್ಷಣಿಕವಾದ ವಸ್ತುಗಳು ಕ್ಷಣಿಕ.
ಈಗ ವಸ್ತು ನೀವು ಹೇಳ್ತೀರಾ, ನೆಕ್ಸ್ಟ್ ಮೂಮೆಂಟ್ನಲ್ಲಿ ಅದಿರಲ್ಲ, ಬದಲಾವಣೆ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಆ ವಸ್ತು ಇಲ್ಲ, ಬೇರೆ ವಸ್ತು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಮನಸ್ಸು ಬದಲಾವಣೆ ಆಗ್ತಾ ಇದೆ. ನಾವೇ ಹೇಳ್ತೀವಿ, ಅರಳೋ ಮರಳು, ನನಗೆ ನೆನಪು ಕಡಿಮೆ ಆಯಿತು, ಡಿಸಿಷನ್ ಕಡಿಮೆ ಆಯಿತು, ಎಲ್ಲವೂ ಹೇಳ್ತೀವಿ ನಾವು. ಆದ್ದರಿಂದ ಇವು ಕೂಡ ಸುಳ್ಳು ಅಂತ ಹೇಳ್ತಾರೆ. ಇಲ್ಲಿ ಎರಡನೇವರ ವಿಚಾರ ತಗೊತಾ ಇದ್ದಾರೆ. ಅವ್ರು ಹೇಳೋದೇನು, ವಸುಬೃಂದ ಅನ್ನೋ ವಿಜ್ಞಾನವಾದಿಗಳು ಹೇಳೋದೇನಪ್ಪ ಅಂತಂದರೆ, ಈ ಗ್ರಾಹ್ಯ ಇಲ್ಲವಾಗಲು ಅದು ಕೇವಲ ವಿಜ್ಞಾನ ರೂಪದಲ್ಲಿ ಉಳಿದುಕೊಳ್ಳುತ್ತದೆ. ಗ್ರಾಹ್ಯ ಅಂದರೆ ಆಬ್ಜೆಕ್ಟ್ಸ್, ವಿಷಯಗಳು, ಅದು ಇರುವುದಿಲ್ಲ. ಮತ್ತು ಅದು ಇದೆ ಅಂತ ಹೇಳಬೇಕಾದ್ರೆ ನಮ್ಮ ಮನಸ್ಸು ವಿಜ್ಞಾನದಲ್ಲಿ ಉಳ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಈಗ ಸಮಾಧಿಯಲ್ಲಿ ಆ ವಿಜ್ಞಾನಕ್ಕೆ ಆಲಂಬನ ಅಂದರೆ ವಿಷಯ. ನನಗೆ ಆ ವಿಷಯಗಳಿಗೆ ಒಂದು ಆಧಾರ ನಿನ್ನ ಮನಸ್ಸು. ಸಮಾಧಿಯಲ್ಲಿ ಮನಸ್ಸು ಬಿಟ್ಬಿಡ್ತೀವಿ ಅಂತ ಅವರು ಹೇಳೋದು. ಇವರು ಕೂಡ ಇವ್ರದ್ದು ಇದೊಂಥರ ಸಮಾಧಿ ಅಷ್ಟೇ. ಅವ್ರ ಥರನೇ ಇವರು ಒಂಥರ ಹೇಳ್ತಾರೆ. ನೀವು ಯಾವುದೇ ಹೇಳಿ ಅಲ್ಲಿ ಮನಸ್ಸು ತಾತ್ಕಾಲಿಕವಾಗಿ ಆತ್ಮನಾಗಿ ಇರುತ್ತೆ, ಇಲ್ಲ ಅಂತಂದಿಲ್ಲ. ನಾವು ಮನಸ್ಸು ಯಾವುದರಿಂದ ಬಿಟ್ಟರು, ನಾವು ಹೇಳಿದ್ವಲ್ಲ ಅರ್ಧ ಡಜನ್, ಅದರಲ್ಲೆಲ್ಲ ಆತ್ಮನಾಗಿರ್ತೀವಿ. ಆದರೆ ಇಲ್ಲಿ ಮನಸ್ಸು ಪೂರ್ತಿ ಇಲ್ಲದಂಗಾಗಿರೋದಿಲ್ಲ, ಲಯ ತಾತ್ಕಾಲಿಕವಾಗಿರುತ್ತೆ ಅನ್ನೋದು ಹೇಳ್ತಾರೆ. ಮತ್ತು ಎದ್ದು ಬಂದ ಮೇಲೆ ಓದಿಯ ಪಿಶಾಚಿ ಬಂದಿಯ ಗವಾಕ್ಷಿ ಅನ್ನೋ ಹಾಗೆ ನನಗೆಲ್ಲ ತೊಂದರೆಗಳು ಮೊದಲು ಏನಿರ್ತಾವೆ ಹಾಗೆ ಕಂಟಿನ್ಯೂ ಆಗುತ್ತೆ, ಮತ್ತು ಉಪಯೋಗ ಏನು ಬಂತು ಅಂತ. ಆದ್ದರಿಂದ ಯಾವುದೂ ಇರುವುದಿಲ್ಲದಿದ್ದರಿಂದ ಆಗ ವಿಜ್ಞಾನ ಮಾತ್ರವೇ ಆಗಿರುತ್ತದೆ ಅಲ್ವಾ. ಅವರದರಲ್ಲಿ ವಿಜ್ಞಾನ ಮುಖ್ಯ, ವಿಷಯಗಳು ಮುಖ್ಯ ಅಲ್ಲ. ಆದ್ದರಿಂದ ನಾನು ವಿಜ್ಞಾನದಲ್ಲಿ ನಿಂತರೆ ವಸ್ತುಗಳು ಇಲ್ಲ ಅಂತ ಹೇಳೋರು ಇವರು. ಏಕೆಂದರೆ ವಿಜ್ಞಾನವಾದಿಗಳ ಮತದಲ್ಲಿ ವಿಜ್ಞಾನಕ್ಕಿಂತ ವ್ಯತಿರಿಕ್ತವಾದ ಆಬ್ಜೆಕ್ಟ್ಸ್ ಇಲ್ಲ, ಮನಸ್ಸಿಗಿಂತ ವಿಷಯಗಳಿಲ್ಲ. ಆದ್ದರಿಂದ ವಿಜ್ಞಾನವು ತನ್ನನ್ನು ತಾನೇ ಅನುಭವಿಸುತ್ತದೆ ಎಂದಲ್ಲವೇ ಅವರು ಅಂಗೀಕರಿಸ್ತಾರೆ. ಹೀಗಿರುವಲ್ಲಿ ವಿಜ್ಞಾನಕ್ಕೆ ಸಮಾಧಿಯಲ್ಲಾದರೂ ಹೇಗೆ ವಿಷಯವಿಲ್ಲದೆ ಹೋದೀತು? ವಿಜ್ಞಾನವು ವಿಜ್ಞಾನವೆನ್ನಿಸಿಕೊಂಡಿದ್ದು ಅದಕ್ಕೆ ವಿಜ್ಞೇಯ ರೂಪವಾದ ಗ್ರಾಹ್ಯ ಅಂಶ ಇರುವುದರಿಂದಲೇ. ಆದ್ದರಿಂದಲೇ ನಿಮ್ಮ ಮನಸ್ಸು ವಿಷಯ ಇರಬೇಕಾದ್ರೆ ಮನಸ್ಸಿರಬೇಕು. ಆದ್ದರಿಂದ ನಮ್ಮ ಸಮಾಧಿಯಲ್ಲಿ ಮನಸ್ಸು ಇಲ್ಲದೆ ಇರೋದರಿಂದ ವಿಷಯಗಳು ಇಲ್ಲ, ಮನಸ್ಸು ಇಲ್ಲ ಅಂತ ಹೇಳ್ತಾರೆ ಇವರು. ಆದರೆ ಇಲ್ಲೂ ಕೂಡ ಕ್ರಿಯಾರೂಪವಾಗಿರುವ ವಿಜ್ಞಾನವು ಸಮಾಧಿಯಲ್ಲಿ ನಿರ್ವಿಷಯ ಆಗಿರುತ್ತೆ ಅಂತ ಕಲ್ಪಿಸೋದು ತಾತ್ಕಾಲಿಕ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಹೇಗೆ ಈ ಕಪಿಲ ಸಾಂಖ್ಯರು, ಪಾತಂಜಲಗಳು ಸಮಾಧಿನಲ್ಲಿ ಹೇಗೆ ಹೇಳ್ತಾರೋ ಇವರು ಅದೇ ಥರ ಒಂದು ಸಮಾಧಿ ಹೇಳ್ತಾರೆ. ಇವರಿಗೆ ನಿರ್ವಾಣ ಅಂತಾರೆ. ಮೋಕ್ಷ ಅಂತಂದರೆ ಇವರಲ್ಲಿ ಯಾವುದು ಸತ್ಯ ಅಲ್ಲ, ವಸ್ತುಗಳು ಸತ್ಯ ಅಲ್ಲ. ಹೋಗ್ಲಿ, ಹಿಂತೆಗಡೆ ಇರೋ ಮನಸ್ಸು ಸತ್ಯ ಅಲ್ಲ. ಹೋಗ್ಲಿ, ಅದಕ್ಕೆ ಹಿಂತೆಗಡೆ ಇರೋ ಆತ್ಮ ಅದು ಸತ್ಯ ಅಲ್ಲ, ಎಲ್ಲ ಶೂನ್ಯ ಅಂತ ಹೇಳೋರು. ಆದ್ದರಿಂದ ಇವ್ರದ್ದು ಶೂನ್ಯವಾದಿಗಳು ಅಂತ ಹೇಳೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದಕ್ಕೋಸ್ಕರ ಇವರ ಒಂದು ಸ್ಥಿತಿನ ಹೇಗೆ ವರ್ಣಿಸ್ತಾರೆ ಒಂದು ಎಕ್ಸಾಂಪಲ್ ಕೊಟ್ಟು ಅಂತಂದರೆ, ಸಮುದ್ರ ಯಾವಾಗಲೂ ಅಲೆಗಳಿಂದ ಕೂಡಿರುತ್ತೆ. ಯಾವತ್ತಪ್ಪ ಅಲೆಗಳು ಇಲ್ಲದೆ ಸಮುದ್ರ ಇರೋದಿಲ್ಲ, ಹಾಗಾಗುತ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ನದಿ ಎಂದರೆ ಪ್ರವಾಹ ಸ್ವಭಾವವುಳ್ಳದ್ದು. ನದಿ ಅಂದರೆ ಹರಿತಾ ಇರೋದು, ನದಿ ಹರಿತಾ ಇರುತ್ತೆ. ಇವರದ್ರಲ್ಲಿ ನದಿ ನಿಂತಿದೆ ಅಂದರೆ ಅರ್ಥ ಎಂಥದ್ದು ಅಂದರೆ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ಬರ್ತಾ ಇರುತ್ತೆ ಹೀಗೆ, ಅಥವಾ ಮನಸ್ಸಿಂದೋ ಬುದ್ಧಿದೋ ಚಿತ್ತದ್ದೋ ಅಹಂಕಾರದ್ದೋ ಕ್ರಿಯೆಗಳು ನಡೀತಾ ಇರುತ್ತೆ. ಆದ್ದರಿಂದ ಅದು ಸುಮ್ಮನೆ ಇರೋದು ಯಾವಾಗ ಸಮಾಧಿಯಲ್ಲಿ ಅಂತಂದರೆ ತಾತ್ಕಾಲಿಕ. ಮತ್ತು ಎದ್ದು ಬಂದರೆ ಅಂತ ಪ್ರಶ್ನೆ ಬರುತ್ತೆ. ಸೇಮ್ ಬೇರೆಯವ್ರ ಸಮಾಧಿಗಳಿಗೆ ಹೇಗಾಗುತ್ತೆ ಇವ್ರದ್ದು ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಇದು ಸ್ಥಿರತ್ವವು ಹೇಗೆ ಬಂದರೆ ಅದರ ಸ್ವರೂಪನಾಶವೇ ಆಗಿಬಿಡಬೇಕಾಗುತ್ತೆ. ಅದರಲ್ಲೇನೋ ಸ್ಥಿರತ್ವ ಬಂತು ಅಂತಂದರೆ ಅದಕ್ಕೆ ಅವ್ರು ಶೂನ್ಯ ಅಂತ ಕರೆಯೋದು. ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಹೊರಗಡೆ ವಸ್ತುಗಳು ಸತ್ಯ ಅಲ್ಲ, ಹಿಂದೆಗಡೆ ಇರೋ ಮನಸ್ಸು ಅಂತಃಕರಣ
ಬಾಹ್ಯಕರಣ ಸತ್ಯ ಅಲ್ಲ, ಅಂತಃಕರಣ ಅದು ಸತ್ಯವಲ್ಲ. ಯಾವ ಆಧಾರದ ಮೇಲೆ ಇದನ್ನು ಸತ್ಯ ಅಲ್ಲ ಅಂತ ಹೇಳ್ತೀರಾ ಅಂದರೆ ನಮ್ಗೆ ಆತ್ಮ ಅನ್ನೋ ಒಂದು ಆಧಾರ ಇದೆ. ಹಾವು ಸತ್ಯ ಅಲ್ಲ. ಯಾಕೆ? ಅದು ಹಗ್ಗ ಇರೋದರಿಂದ ತೋರ್ತಾ ಇದೆ. ಹಗ್ಗ ಗೊತ್ತಾದಾಗ ಹಾವಿಲ್ಲ. ಕನಸು ಸುಳ್ಳು ಯಾವಾಗ? ಕನಸಿನಲ್ಲಿದ್ದಾಗ ಹೇಳ್ತಾರ? ಈ ಬುದ್ಧಿಸಮ್ನವ್ರು ಕನಸಿನಲ್ಲಿದ್ದಾಗಲೇ ಅದು ಸುಳ್ಳು ಅಂತಾರೆ, ಅದಕ್ಕೆ ನಂಬಕ್ಕಾಗಲ್ಲ. ನಾವೇನು ಹೇಳ್ತೀವಿ? ಎಚ್ಚರಿಕೆ ಬಂದು ಇನ್ನೊಂದು ಸತ್ಯ ಕಂಡಾಗ ಕನಸನ್ನು ಸುಳ್ಳು ಅಂತ ಹೇಳ್ತೀವಿ. ಹಾಗೆಯೇ ಎಚ್ಚರದಲ್ಲಿ ಆತ್ಮನ ಕಂಡ ಮೇಲೆ ಇವಿಷ್ಟು ಅನಾತ್ಮ, ಅನಿತ್ಯ, ಅಶಾಶ್ವಿತ, ಇವು ಆತ್ಮ ಅಲ್ಲ ಅನಾತ್ಮ ಅಂತ ಕರಿತೀವಿ. ನಮ್ಮದರಲ್ಲಿ ಹೊಂದುತ್ತೆ, ನಿಮ್ಮದ್ರಲ್ಲಿ ಹೊಂದೋದಿಲ್ಲ ಅಂತ. ಆದರೂ ಇವರೇನು ಹೇಳೋದು? ಒಂದು ಸಮಾಧಿ ಮಾಡ್ಕೋಬೇಕು ಸ್ವಾಮಿ ಅಂತ. ಅದಕ್ಕೆ ಅಲ್ಲಿಗೆ ಈ ವಿಜ್ಞಾನ ಮಾತ್ರವಾದಕ್ಕೆ ಸ್ವಲ್ಪವೂ ಅವಕಾಶವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಾಯಿತು? ನಮ್ಮ ದರ್ಶನಕಾರರು ಯಾರೇ ಹೇಳಿ, ಅಥವಾ ಈ ಬುದ್ಧಿಸಮ್ನವ್ರು ಹೇಳಿ, ಜೈನರು ಹೇಳಿ, ಮುಸ್ಲಿಮ್ಸ್ ಹೇಳಿ, ಕ್ರಿಶ್ಚಿಯನ್ಸ್ ಹೇಳಿ, ಯಾರು ಬೇಕಾದರೂ ಹೇಳಿ, ಈ ಅಮನಸ್ಕ ಸ್ಥಿತಿ ಅಂತ ನಮ್ಮ ಇದರಲ್ಲಿ ಗೌಡಪಾದರು ಹೇಳ್ತಾರಲ್ಲ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಯಾಕೆ ಇಷ್ಟೆಲ್ಲ ವರ್ಣಿಸ್ತಾ ಇದ್ದಾರೆ ಗೊತ್ತಾ? ಮುಂದಕ್ಕೆ ಇವರು ಅಸ್ಪರ್ಶ ಯೋಗ, ಮನೋನಿಗ್ರಹ ಯೋಗ ಹೇಳಿ ಅಲ್ಲಿ ಸಮಾಧಿ ಹೇಳ್ತಾರೆ. ಆದ್ದರಿಂದ ಇವು ಯಾವುದು ಸಮಾಧಿಗಳು ಅಲ್ಲಪ್ಪ ಅಂತ ತೆಗೆದಾಕಿ ವೇದಾಂತದಲ್ಲಿ ಹೇಳೋ ಸಮಾಧಿ, ಅದೇ ಹೇಳಿದ್ವಲ್ಲ ಇವಾಗ, ಮನಸ್ಸು ಶಾಂತವಾಗಿ ಪ್ರಶಾಂತವಾಗಿದ್ದರೆ ಅದನ್ನೇ ಸಮಾಧಿ ಅಂತಾರೆ ಅಂತ. ಅಲ್ಲಿ ಉತ್ತಮಾಧಿಕಾರಿ ತತ್ವದಲ್ಲಿ ನಿಂತುಬಿಡ್ತಾನೆ, ಅವನ ಪ್ರಶ್ನೆ ಬರೋದಿಲ್ಲ. ಇನ್ನು ನಿಂತ್ಕೊಳ್ಳದೇ ಇರೋವರಿಗೆ ಮಧ್ಯಮಾಧಿಕಾರಿ, ಹದಮಾಧಿಕಾರಿಗಳಿಗೆ ಕೆಲವು ಸಾಧನೆ ಹೇಳ್ತಾರೆ, ನಮ್ಗೆ ಅದು ಮುಖ್ಯ. ಅದಕ್ಕೋಸ್ಕರ ಇವೆಲ್ಲ ಪೀಠಿಕೆ ಹಾಕೊಂಡ್ಬರ್ತಾ ಇದ್ದಾರೆ. ಅಲ್ಲಿಗೇನಾಯಿತು? ಒಟ್ಟಿನಲ್ಲಿ ನಮ್ಮ ವೇದಾಂತದ ಪ್ರಕಾರ ಹುಟ್ಟುವುದು, ನಾಶ ಆಗೋದು, ಅನೇಕತ್ವ ಮುಂತಾದ ಅನೇಕ ವಿಶೇಷಗಳುಳ್ಳ ವಿಜ್ಞಾನಕ್ಕೆ ಸಾಕ್ಷಿಯಾಗಿರುವ ಕೂಟಸ್ಥ ಸ್ವರೂಪನಾದ ಆತ್ಮ ಇದ್ದ ನಮಗೆ. ನೀವು ಏನೇನು ಹೇಳ್ತಿರೋ ಅದಕ್ಕೆಲ್ಲ ಹಿಂತಡಿಕೆ ಒಬ್ಬ ಆತ್ಮ, ಕೂಟಸ್ಥ ನಿತ್ಯ ಸ್ವಯಂ ಜ್ಯೋತಿ ಎಲ್ಲ ಹೇಳಿದ್ರಲ್ಲ, ಅವನಿರ್ತಾನೆ. ವಿಜ್ಞಾನಕ್ಕೂ ಸಾಕ್ಷಿಯಾಗಿರೋ ಕೂಟಸ್ಥ ರೂಪನಾದ ಆತ್ಮನಲ್ಲಿ ವಿಜ್ಞಾನವು ಅಥವಾ ಚಿತ್ತವು ವಿಕಲ್ಪಿತವಾಗಿರುತ್ತೆ. ಹೊರಗಡೆ ಬಾಹ್ಯ ವಸ್ತುಗಳಾಗಲಿ, ವಿಜ್ಞಾನ ಅಂದರೆ ಮನಸ್ಸಾಗಲಿ, ಎಲ್ಲವೂ ಕಲ್ಪನೆಯಾಗಿರುತ್ತೆ. ಹಗ್ಗದಲ್ಲಿ ಹಾವಿದ್ದಂಗೆ. ಯಾವಾಗ ಆತ್ಮಸತ್ಯಾನುಬೋಧದಿಂದ, ಇದನ್ನು ಹಿಡ್ಕೊಳ್ರಿ ನೀವು, ಹಗ್ಗ ಸತ್ಯ ಅಂತ ಗೊತ್ತಾದ ಮೇಲೆ ಹಾವಿಲ್ಲ ಅಂತ ಹೇಳಿದ್ರು, ಮೊದಲೇ ಹೇಳಕ್ಕೆ ಬರಲ್ಲ. ಹಾಗೆ ಆತ್ಮಸತ್ಯಾನುಬೋಧ, ಆತ್ಮನ ಅನುಭವ ಆಗಬೇಕು. ಥಿಯರಿಟಿಕಲ್ ನಾಲೆಡ್ಜ್ ಅಲ್ಲ, ಇದನ್ನು ಜ್ಞಾನ ಅಂತಾರೆ. ವಿಜ್ಞಾನವಾಗಬೇಕು, ಪ್ರಾಕ್ಟಿಕಲ್ನಿಂದ ಆಗಬೇಕು. ಆತ್ಮಸತ್ಯಾನುಬೋಧದಿಂದ ಮನಸ್ಸು ಆತ್ಮ ಸಂಸ್ಥವಾಗುವುದು, ಆತ್ಮನೇ ಆಗುವುದು. ಅಂದರೆ ಆತ್ಮನೇ ಇದರ ಪರಮಾರ್ಥ. ಹಗ್ಗವೇ ಹಾವಿನ ಪರಮಾರ್ಥ, ಚಿನ್ನವೇ ಒಡವೆಗಳ ಪರಮಾರ್ಥ ಅಂದರೆ ಮುಖ್ಯ ಅಂತಷ್ಟೇ. ಅಲ್ಲಿ ಒಡವೆ ಇದೆ ಅಂತಂದ್ರು ಒಂದೇ, ಒಡವೆನೆಲ್ಲ ವ್ಯಾಪಿಸಿರೋ ಚಿನ್ನ ಇದೆ ಅಂತಂದ್ರು ಒಂದೇ. ಅಲ್ಲಿ ಒಡವೆಗಳು ಬದಲಾವಣೆ ಆಗುತ್ತೆ, ಇಲ್ದಂಗಾಗುತ್ತೆ, ಕರಗಿಸ್ಬಿಟ್ರೆ ಅದಲ್ಲ. ಆದರೆ ಅದು ತೋರ್ಬೇಕಾದ್ರೆ ಅದಕ್ಕೆ ಅಸ್ತಿತ್ವ, ಅದಕ್ಕೆ ಆಧಾರ ಚಿನ್ನವೇ. ಹಾಗೆ ಈ ಪ್ರಪಂಚ ತೋರ್ಬೇಕಾದ್ರೆ ಆತ್ಮನೇ ಆಧಾರ. ಆತ್ಮ ಅಂದರೆ ಎಲ್ಲಿರ್ತಾನೆ ಸ್ವಾಮಿ? ಕೈಲಾಸದಲ್ಲೋ ವೈಕುಂಠದಲ್ಲೋ ಇರೋ ಆತ್ಮನ ಹೇಳ್ತಾ ಇದ್ದಾರೆ ಇಲ್ಲಿ. ನಾನೇ. ಇಲ್ಲಿ ನಾನು ಅಂದಿದ ತಕ್ಷಣ ಈ ಮುಷ್ಟಿ ಹೊರಗೆ ತಗೋಬಾರ್ದು. ಈ ನಾನು ಡೂಪ್ಲಿಕೇಟ್ ಐ, ಇದು ಮೇಕೆ ಇದ್ದಂಗೆ, ಇದರ ಹಿಂತಡಿಕೆ ಹುಲಿ ಇದೆ. ಅದನ್ನು ಭೂಮ ಬ್ರಹ್ಮ ಅಂತ ಮುಂದಕ್ಕೆ ವರ್ಣಿಸ್ತಾರೆ. ಅದು ನನ್ನ ನಿಜವಾದ ಸ್ವರೂಪ ಅಂತ ನಾವು ಅನುಭವದಲ್ಲಿ ನಿಂತ್ಕೋಬೇಕು. ಆತ್ಮನೇ ಇದರ ಪರಮಾರ್ಥ ಅನ್ನೋ ಅರಿವು ಯಾವಾಗ ಆಗುತ್ತೋ ಆಗ ಜ್ಞಾನವೆಂಬ ಆತ್ಮ ಸಮಸ್ತವಾಗುತ್ತೆ ಅನ್ನೋದು ಕಾರಿಕೆಯ 3ನೇ ಪಾದದ ಅರ್ಥ ಅಂತ ಹೇಳಿ, ಇಲ್ಲಿಗೆ ಈ ಅಜಾತಿವಾದದ ಉಪಸಂಹಾರ ಮಾಡ್ತಾ ಇದ್ದಾರೆ. ಇನ್ನು ಸಾಧನೆ ವಿಚಾರ ಹೇಳಬೇಕಾಗಿದೆ, ಅದಕ್ಕೋಸ್ಕರ ಇಲ್ಲಿ
ಅಜಾತಿ ಅಂತಂದರೆ ಆತ್ಮಂದೇ. ಆತ್ಮ ಯಾವುದರಿಂದಲೂ ಹುಟ್ಟಲ್ಲ, ಆತ್ಮನಿಂದ ಯಾವುದೂ ಹುಟ್ಟೋದಿಲ್ಲ ಅನ್ನೋದು. ಈವರೆಗೂ ಆತ್ಮಸ್ವರೂಪವು ಯಾವಾಗಲೂ ಎಂದೆಂದು ನೀವು ತಿಳ್ಕೊಳ್ಳಿ ಬಿಡಿ, ಅದು ಹುಟ್ಟೋದಿಲ್ಲ, ಅದರಿಂದ ಯಾವುದು ಹುಟ್ಟೋದಿಲ್ಲ. ಅದಕ್ಕೋಸ್ಕರನೇ ಇದಕ್ಕೆ ಅದ್ವೈತ, ಅದ್ವಯವು ಅಮೃತವೂ ಆಗಿರುತ್ತೆ. ಅಂಥದ್ದನ್ನು ಅಮೃತ ಅಂತ ಕರೀತಾರೆ. ಮತ್ತು ಹುಟ್ಟು ಸಾವುಗಳಿಂದ ತಪ್ಪಿಸೋ ಅಂಥದ್ದು ಅದು ಆನಂದ ಸ್ವರೂಪ. ಆದರೂ ಅಜ್ಞರ ದೃಷ್ಟಿಯಿಂದ ಅದು ಹುಟ್ಟುತ್ತಿರುವಂತೆ ಕಾಣುತ್ತದೆ. ಅಜ್ಞರು, ಯಾರು ಆತ್ಮತತ್ವವನ್ನು ಕಂಡಿಲ್ವೋ ಅವರ ದೃಷ್ಟಿಯಿಂದ ಅದು ಹುಟ್ಟದಂತೆ ಕಾಣುತ್ತೆ. ಯಾರು ಹಗ್ಗ ಕಂಡಿರಲ್ವೋ ಹಾವು ಸತ್ಯವಾಗಿರುತ್ತೆ. ಚಿನ್ನ ಯಾರು ಕಂಡಿರಲ್ವೋ ಒಡವೆಗಳು ಸತ್ಯವಾಗಿರುತ್ತೆ. ಅವಾಗ ಒಡವೆ ಹುಟ್ಟಿತು ಅಂತ ಹೇಳಲ್ವೇನೋ, ಒಡವೆ ಮಾಡಿಕೊಟ್ರು, ಒಡವೆ ಇದೆ, ಹಾಗೆ ನಮ್ಮ ಕಥೆನೂ ಆಗಿರುತ್ತೆ ಅಂತಾರೆ. ಎಂದೆಂದಿಗೂ ಹುಟ್ಟದೆಯೇ ಇರುವ ಸ್ವಭಾವದ್ದಾಗಿರೋದ್ರಿಂದ ಯಾವ ಏರುಪೇರು ಇಲ್ಲದಿರುವುದೇ ಇದರ ಸ್ವಭಾವ. ಯಾವಾಗ ಮನಸ್ಸಾಗೋಯ್ತೋ ಅಲ್ಲಿ ಏರುಪೇರು ಎಂತ ಸ್ವಾಮಿ, ಭಯ ಎಂತ ಸ್ವಾಮಿ. ಇದನ್ನು ಅರಿತುಕೊಂಡರೆ ಅಕಾರ್ಪಣ್ಯವಾಗುವುದು. ಮತ್ತೆ ಮಾಡೋದೇನೂ ಇರೋಲ್ಲ, ಮತ್ತು ಇನ್ನು ಪಡೆಯೋದೇನೂ ಇರೋದಿಲ್ಲ. ಇದು ಹೇಗೆಂಬುದನ್ನು ಹೇಳುವೆನು ಅಂತ ಮೊದಲೂ ಹೇಳಿತ್ತು. ಅದನ್ನು ಶ್ರುತಿ ಯುಕ್ತಿಗಳಿಂದ ಸಾಧಿಸಿ ಈಗ ಇಲ್ಲಿ ಅಜಾತಿ ಸಮತಾಂ ಗತಂ ಅಂತ 4ನೇ ಪಾದ ಉಪಸಂಹಾರ ಮಾಡಬೇಕಾಗಿದೆ. ಈಗ 4ನೇ ಪಾದದ ವಿಚಾರ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ. ಇದು ಶ್ರುತಿ ಯುಕ್ತಿಗಳಿಂದ ಸಾಧಿಸಿ. ಶ್ರುತಿ ಅಂತಂದರೆ ವೇದಗಳು, ಪ್ರಸ್ಥಾನತ್ರಯ ಭಾಷ್ಯ. ಯುಕ್ತಿ ಅಂತಂತಂದರೆ ಅದಕ್ಕೆ ಏನಂತೀವಿ ನಾವು, ಲಾಜಿಕ್ ಅಂತೀವಿ. ಯುಕ್ತಿ, ಲಾಜಿಕ್ ಎಲ್ಲ. ಮತ್ತು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಾವು ನೋಡ್ಕೊಂಡಿದ್ದೀವಿ. ಅದನ್ನು ನಾವು ಸಾಧನೆ ಮಾಡಿ ತತ್ವದಲ್ಲಿ ನಿಲ್ಲದು, ಇಷ್ಟು ನಮಗೆ ಗೊತ್ತಿದೆ. ಆದ್ದರಿಂದ 4ನೇ ಪಾದ ಅಜಾತಿ ಸಮತಾಂ ಗತಂ ಅಂತ ಪಾದದಿಂದ ಉಪಸಂಹಾರ ಮಾಡಿತ್ತಲ್ಲ ಅದು. ಇಲ್ಲಿ ಒಂದು ಈವರೆಗೂ ವರ್ಣಿಸಿದ ಆತ್ಮಸತ್ಯಾನುಬೋಧವೇ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರೋದು. ಅಕಾರ್ಪಣ್ಯವು, ಮಿಕ್ಕದ್ದೆಲ್ಲವೂ ಕಾರ್ಪಣ್ಯ ಅಂತ ಹೇಳ್ತಾರೆ. ಅಂದರೆ ಅದೇ ನಿಜವಾಗ್ಲೂ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು. ದೀನತ್ವವನ್ನು ತಮ್ಮ ಮೇಲೆ ಹಾಕಿಕೊಂಡಿರುವ ವಿಷಯ ಎಂದು ಹಿಂದೆ ಹೇಳಿತ್ತು. ಇಲ್ಲಿ ಮನುಸ್ಮೃತಿನಲ್ಲಿ ಒಂದು ಕೊಟೇಶನ್ ಕೋಟ್ ಮಾಡ್ತಾರೆ ಅವರು. ಏನದು ಅಂತಂದರೆ, ಏತದ್ವಿ ಜನ್ಮ ಸಾಫಲ್ಯಂ ಬ್ರಾಹ್ಮಣಸ್ಯ ವಿಶೇಷತಃ ಪ್ರಾಪ್ಯೈತತ್ ಕೃತಕೃತ್ಯೋ ಹಿ ದ್ವಿಜೋ ಭವತಿ ನಾನ್ಯಥ. ಮನುಸ್ಮೃತಿ ಈ ತತ್ವವನ್ನು ಅರ್ಥಕೊಂಡ್ರೆ ಮನುಷ್ಯನಿಗೆ, ಅದರಲ್ಲಿಯೂ ಬ್ರಾಹ್ಮಣನಿಗೆ ಜನ್ಮ ಸಾಫಲ್ಯ ದಕ್ಕುತ್ತೆ. ಅಂದರೆ ಇಲ್ಲಿ ಬ್ರಾಹ್ಮಣ ಅಂತಂದರೆ ಬ್ರಾಹ್ಮಣರಿಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಯಾರು ತತ್ವವನ್ನು ಸಾಧನೆ ಮಾಡಿ ತತ್ವದಲ್ಲಿ ನಿಲ್ತಾರೋ ಅವ್ರನ್ನ ಬ್ರಾಹ್ಮಣ ಅಂತ ಕರೀತಾರೆ. ಆತ್ಮನಿಗೆ ಬೇಕಾದಷ್ಟು ಹೆಸರುಗಳಿದೆ. ಜ್ಞಾನ ಸ್ವರೂಪ, ಬ್ರಾಹ್ಮಣ ಹೀಗೆಲ್ಲ ಕರೀತಾರಲ್ವ, ಗೊತ್ತಲ್ವ ನಮಗೆ. ಸ್ಥಿತಪ್ರಜ್ಞ, ಯುಕ್ತ, ಭಕ್ತ, ಜ್ಞಾನಿ, ಯೋಗಿ ಹೀಗೆಲ್ಲ ಕರೀತಾರಲ್ಲ. ಹಾಗೆ ಇದು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತಾರೆ. ಅಂಥದ್ದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನ ನಿಜವಾದ ಕರ್ತವ್ಯ ಇದೊಂದೇನಂತೆ. ನಾವಿದೊಂದು ಬಿಟ್ಟು ಮಿಕ್ಕಿರೋದೆಲ್ಲ ಮಾಡ್ತಾ ಇರ್ತೀವಿ. ನಾವು ಲೆಕ್ಕ ಹಾಕೊಂಡ್ರೆ ನಮ್ಮ ಜೀವನದಲ್ಲಿ ರೋಟಿ ಕಪ್ಪಡ ಮಕ್ಕಾನಿಗೆ ಈಗಿನ ಕಾಲದಲ್ಲಿ ಬರೀ ಲೌಕಿಕ ವೈದಿಕ ಬೆಲೆನೇ ಇಲ್ಲ. ಇನ್ನು ಪಾರಮಾರ್ಥಿಕಂತೂ ನೆಗ್ಲಿಜಿಬಲ್ ಆಗಿಬಿಟ್ಟಿದೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿದ ಮೇಲೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಏನು ಅಂತ ತೋರಿಸ್ತಾರೆ. ಅವು ಹುಟ್ಟುತ್ತೆ, ಬೆಳೆಯುತ್ತೆ, ಮಕ್ಕಳು ಹಾಕುತ್ತೆ, ಪೋಷಿಸುತ್ತೆ, ಒಂದಿನ ಸಾಯುತ್ತೆ. ಅಂದರೆ ಗಿಡಮರಗಳು ಅವೇ ಮಾಡುತ್ತೆ, ನಾವು ಅದೇ ಮಾಡ್ತೀವಿ ಅಂತಂದರೆ ಮತ್ತೆ ಮನುಷ್ಯನಾಗಿ ಸಾರ್ಥಕ ಏನಾಯಿತು ಅಂತ ಆವಾಗವಾಗ ಪ್ರತಿದಿನ ನಾವು ಮೆಲ್ಕು ಹಾಕಬೇಕು. ನಾವು ಅದನ್ನು ಹಾಕ್ಕೊಂಡಾಗ ಒಂದು ಸೆಕೆಂಡ್ ವೇಸ್ಟ್ ಮಾಡೋದಕ್ಕೆ ಮನಸ್ಸು ಬರೋಲ್ಲ. ಈ ತತ್ವವನ್ನು ಅರಿತುಕೊಳ್ಳೋದೇ ಮನುಷ್ಯನಿಗೆ ಅವನು ಬ್ರಾಹ್ಮಣ ಅಂತ ಕರೀತಾರೆ ಅಂತ ಹೇಳಿದ್ದಾಯಿತು. ಇದನ್ನು ಪಡೆದುಕೊಂಡವನು ಕೃತಕೃತ್ಯನೋ
ಮತ್ತು ಅವನು ಏನು ಮಾಡೋದು ಬೇಕಾಗಿಲ್ಲ, ಅವನನ್ನು ಬ್ರಾಹ್ಮಣ ದ್ವಿಜನು ಅಂತ ಕರೀತಾರೆ ಅಂತ ಹೇಳಿತ್ತು. ಇನ್ನು 39ನೇ ಮಂತ್ರ, ಅಸ್ಪರ್ಶಯೋಗೇ ವೈ ನಾಮ ದುರ್ದರ್ಶಃ ಸರ್ವಯೋಗಿಭಿಃ ಯೋಗಿನೋ ಬಿಭ್ಯತಿ ಯಸ್ಮಾತ್ ಅಭಯೇ ಭಯದರ್ಶಿನಃ. ಇದೊಂದು ಇದಕ್ಕೆ ಅಸ್ಪರ್ಶ ಯೋಗ ಅಂತ ಪ್ರಸಿದ್ಧವಾಗಿದೆ. ಬೇರೆ ಹೆಸರು ಅಷ್ಟೇ, ಇನ್ನೇನಿಲ್ಲ, ಎಲ್ಲ ಹೆಸರುಗಳು ಅಷ್ಟೇ. ಅಸ್ಪರ್ಶ ಯೋಗ ಇದು ಯಾವ ಯೋಗಿಗಳಿಗೂ ಕಾಣತಕ್ಕಂಥಲ್ಲ. ಯಾವ ಯೋಗಿಗಳು ಅಂದರೆ ಯಾರು ಇಲ್ಲಿವರೆಗೂ ಹೇಳ್ಕೊಂಬಂದ್ರಲ್ಲ, ಬೇರೆ ಬೇರೆಯವರು ದರ್ಶನಕಾರರು ಮತ್ತು ಈ ಬುದ್ಧಿಸಮ್ನವರು, ಇವರು ಯಾರಿಗೂ ಕಾಣೋ ಅಂಥದ್ದಲ್ಲ. ಮತ್ತು ಇದು ಅಭಯವಾಗಿರುತ್ತೆ. ಅಭಯ ಅಂತಂದರೆ ಇದು ಭಯ ಇಲ್ಲದೆ ಇರುತ್ತೆ. ಆದರೆ ಯೋಗಿಗಳು ಇದನ್ನು ಕಂಡು ಭಯಪಡ್ತಾರೆ. ಯೋಗಿಗಳು ಅಂದರೆ ಯಾರನ್ನು ಹೇಳ್ತಾ ಇದ್ದಾರೆ ಇಲ್ಲಿ? ಆತ್ಮತತ್ವದಲ್ಲಿ ನಿಲ್ಲದೇ ಇರೋವ್ರನ್ನ, ಸರಿಯಾಗಿ ವೇದಾಂತದ ವಿಚಾರ ಗೊತ್ತಿಲ್ಲದೆ ಇರೋವ್ರನ್ನ. ಅಂದರೆ ಈ ಶ್ಲೋಕದ ಅರ್ಥ ಏನು ಅಂದರೆ, ಅಲ್ಲ ಸ್ವಾಮಿ, ಈಗ ಈ ಡೂಪ್ಲಿಕೇಟ್ ಆಗಿ ಇರ್ತಾನೆ, ನಾನು ನಿದ್ದೆಗೆ ಹೋಗ್ತೀನಪ್ಪ. ನಿದ್ದೆಗೆ ಹೋದಾಗ ಡೂಪ್ಲಿಕೇಟ್ ಆಗಿ ಇರ್ತಾನೆ, ಇರೋದು. ಅಲ್ಲ ಸ್ವಾಮಿ, ನಾನೇ ಇಲ್ಲದೆ ಇದ್ದರೆ ಅದು ಬೇಡಪ್ಪ, ನನಗೆ ಭಯ ಆಗುತ್ತೆ, ನಾನು ಇಲ್ಲದೆ ಇದ್ಮೇಲೆ ಮತ್ತೆ ಅಲ್ಲಿ ಜ್ಞಾನಕ್ಕೆ ಇರಬೇಕು ಅಂತ ಈ ಪ್ರಶ್ನೆ ತಗೊಂಡು ಹೆದರ್ಕೊತಾರೆ ಕೆಲವರು ಅಂತ ಹೇಳ್ತಾ ಇರೋದು. ಅದನ್ನು ವರ್ಣಿಸ್ತಾರೆ. ಸ್ವಾಮಿಗಳು ತುಂಬ ಚೆನ್ನಾಗಿ ಹೇಳಿದ್ದು, ಒಂದು ಕಡೆ ಜ್ಞಾಪಕ ಇದೆಯಾ ನಿಮಗೆ? ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ನಗಿಸ್ಕೊಂಡು ಹೇಳಿದ್ದಾರೆ. ಅದು ಕೇಳಿದಾಗೆಲ್ಲ ನನಗೆ ನಗು ಬರ್ತಾ ಇರುತ್ತೆ. ಯಾರೋ ಮನೆಗೆ ಹೋಗಿದ್ರಂತೆ, ಅದಕ್ಕೆ ಅವರು, ಸ್ವಾಮಿ ಮಲಕ್ಕೊಳ್ಳೋದಕ್ಕೆ ನಿಮಗೆ ದಿಂಬು ಕೊಡಲಾ, 2 ದಿಂಬು ಕೊಡಲಾ, ರತ್ನಕಂಬಳಿ ಕೊಡಲಾ ಅಂತ ಕೇಳಿದೆ. ಅಯ್ಯಯ್ಯೋ ಬೇಡಮ್ಮ, ನಾನು ಮಲ್ಕೊಂಡ್ರೆ ಇಲ್ದಂಗೆ ಆಗ್ಬಿಡ್ತೀನಿ, ನನಗೇನೇನೋ ಬೇಡಮ್ಮ ಅಂತ ಯಾರಾದರೂ ಹೇಳ್ತಾರಾ? ನಿದ್ದೆಗೆ ಹೋದರೆ ನಾನು ಇಲ್ದಂಗೆ ಆಗ್ತೀನಾ? ನಿಜ. ಈ ಎಚ್ಚರದ ಅನಾತ್ಮವಾಗಿರೋ, ನಿಜವಾಗಲೂ ನಾನಲ್ಲದ ಒಡವೆಗಳೋ ಹಾವೋ ಇರೋದಿಲ್ಲ, ಒಪ್ಕೋಣ. ಮೇಕೆ ಇರೋದಿಲ್ಲ ಅಲ್ಲಿ, ನಿಜ, ಒಪ್ಕೋಣ. ಆದರೆ ನನ್ನ ನಿಜವಾದ ಸ್ವರೂಪ ಇರೋದಿಲ್ವ ಅಲ್ಲಿ? ಮಲಗಿದವನು ಯಾರಾದರೂ ನಾನು ಸತ್ತೋಗ್ತೀನಿ, ಇರೋದಿಲ್ಲ ಅಂತ ಹೇಳಿದ್ದೆ, ನಿದ್ದೆ ಮಾಡದೆ ಇದ್ದಾನ ಪ್ರಪಂಚದಲ್ಲಿ? ಇನ್ನೂ ನಿದ್ದೆ ಬರದೇ ಇದ್ದರೆ ಡಾಕ್ಟ್ರೇ 2 ನಿದ್ದೆ ಮಾತ್ರ ಕೊಡಿ ಅಂತ ಕೇಳೋರು, ಈಸ್ಕೊಳ್ಳೋರು ಇದ್ದಾರೆ, ಗೊತ್ತಲ್ವಾ? ಎಷ್ಟೊಂದು ಸಾರಿ ಹೇಳಿದ್ದೀನಿ ಅದನ್ನು. ನಾವು ಕೇಳ್ತಾ ಇರ್ತೀವಿ, ಅಲ್ರಿ ನಿದ್ರೆಯಲ್ಲಿ ಏನಿದೆ? ಹೆಂಡತಿ ಇದ್ದಾರಾ, ಮಕ್ಕಳಿದ್ದಾರಾ, ಕ್ರಿಕೆಟ್ ಇದೆಯಾ, ಪಿಜ್ಜಾ, ಬರ್ಗರ್, ಏನಿದೆ ರೀ ಅಲ್ಲಿ ಅಂತ ಕೇಳ್ತಾರೆ. ಅಯ್ಯೋ ಗೊತ್ತಿಲ್ಲ, ನಮ್ಮ ನಿದ್ದೆಗೆ 2 ಮಾತ್ರ ಕೊಡಿ. ಅಲ್ಲಿ ಆನಂದ ಸ್ವರೂಪವಾಗಿರ್ತೀವಿ, ನಮ್ಮ ಎಲ್ಲ ಚಿಂತನೆಗಳನ್ನ ಬಿಟ್ಟು ಹಾಯವಾಗಿರ್ತೀವಿ. ಅಲ್ಲಿ ಇಲ್ದಂಗೆ ಆಗೋದಿಲ್ಲ. ಆದರೆ ಕೆಲವರು ಈ ರೀತಿ ಮಾಡಿದ ತಕ್ಷಣ ಅವರು ಆತ್ಮ ಇರೋಲ್ಲ ಅಂತಂದರೆ, ಅವ್ರ ಆತ್ಮ ಅಂದಿದ ತಕ್ಷಣ ಅವ್ರು ಡೂಪ್ಲಿಕೇಟ್ ಆತ್ಮ ಇರೋದಿಲ್ಲ ಅಂದ್ರೆ ನಾನೇ ಇರೋಲ್ಲ ಅಂತ ಅವರು ಅನ್ಕೊಂಡ್ಬಿಡ್ತಾ ಇದ್ದಾರೆ. ಆದ್ದರಿಂದ ಅಂತ ಹೇಳ್ತಾ ಇದ್ದಾರೆ. ಇದು ಅಸ್ಪರ್ಶವೆಂಬುದು ಪ್ರಸಿದ್ಧವಾಗಿದೆ. ಇಲ್ಲಿ ನೋಡೋಣ, ಆತ್ಮಜ್ಞಾನದ ಬಗ್ಗೆ ಅನಧಿಕಾರಿಗಳಿಗೆ ಭಯ. ಅನಧಿಕಾರಿಗಳು ಅಂದರೆ ಯಾರು? ಇನ್ನು ಸರಿಯಾಗಿ ತಿಳ್ಕೊಳ್ದೇ ಇರೋರು. ಎಷ್ಟೋ ಜನ ನನಗೆ ಮೋಕ್ಷ ಬೇಡ ಅಂತ ಹೇಳ್ತಾರಲ್ಲ, ಅವರೆಲ್ಲ ಈ ಅನಧಿಕಾರಿಗಳಿಗೆ ಬರ್ತಾರೆ. ಗೊತ್ತಿಲ್ಲ ಮೋಕ್ಷ ಅಂದರೆ ಏನು, ಗೊತ್ತಿಲ್ಲ. ಹಾಗೆ ಈಗ ಈ ಪರಮಾರ್ಥ ದರ್ಶನವೆಂಬುದು ಅಚಲವೂ ಅಭಯವೂ ಆದ ಸಮಾಧಿಯನ್ನು ಕೊಡತಕ್ಕದ್ದಾಗಿದೆ. ಇದೆಲ್ಲ ಗೊತ್ತಿದೆ. ಇದನ್ನು ಉಪನಿಷತ್ತುಗಳಲ್ಲಿ ಹೆಸರುಗಳು ಬೇಕಾದಷ್ಟು ಕರೀತಾರೆ. ಅಸ್ಪರ್ಶ ಯೋಗ ಅಂತ ಇಲ್ಲಿ ಕರಿತೇವೆ. ಮುಂದಕ್ಕೆ ಮನೋನಿಗ್ರಹ ಯೋಗ, ಭಗವದ್ಗೀತೆಯಲ್ಲಿ ಧ್ಯಾನ ಯೋಗ, ಮುಂದಕ್ಕೆ ಅಲ್ಲೇ ಭಕ್ತಿ ಯೋಗ, ಜ್ಞಾನ ಯೋಗ, ಹೀಗೆಲ್ಲ ಕರೀತಾ ಇದ್ದಾರೆ. ಇಲ್ಲಿ ಅಸ್ಪರ್ಶ ಯೋಗ ಅಂತ ಕರೆದಿದ್ದಾರೆ. ಅಂದರೆ ಯಾವುದಾದರೊಂದರ ಸಂಬಂಧ ಇಲ್ಲದ ಯೋಗ ಅಂತ ಕರೆಕ್ಟಾಗಿ ಕರೆದಿದ್ದಾರೆ. ಇರೋದು ಒಂದೇ ವಸ್ತುನಪ್ಪ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಯಾವುದರ ಅಂಟಿದೆ ಇದಕ್ಕೆ? ನಿಜವಾಗ್ಲೂ ಹೇಳಬೇಕು ಅಂದರೆ ಮೈಲ್ಗೆ ಅಂತಂದರೆ ಇದಕ್ಕೆ ಹೇಳಬೇಕು. ಮೋಸ್ಟ್ಲಿ ನನಗನ್ಸುತ್ತೆ
ಈ ದೃಷ್ಟಿಯಿಂದ ನಮ್ಮಲ್ಲಿ ಮಡಿ ಮೈಲಿಗೆ ಆಚಾರಗಳು ತುಂಬ ಬಂದ್ಬಿಟ್ಟಿದೆ ಅಂತ ನನಗನ್ಸೋದು. ಮುಟ್ಟಿಸ್ಕೋಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಹೀಗೆಲ್ಲ ಹೇಳ್ತಾರಲ್ಲ, ಇದರಿಂದ ಇರ್ಬೋದು. ಯಾಕೆ ಅಂದರೆ ಎಲ್ಲಿ ಒಂದೇ ವಸ್ತು ಇದೆಯೋ ಅಲ್ಲಿ ಬೇರೆ ವಸ್ತುವಿಂದ ಮಡಿಯಾಗೋ ಚಾನ್ಸಸ್ ಎಲ್ಲಿದೆ? ನಗು ಬರುತ್ತೆ. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳ ಗುರುಗಳಾದ ಮುಕುಂದೂರು ಸ್ವಾಮಿಗಳು ಹೇಳ್ತಾ ಇದ್ರು, ಯಾರೋ ಬಂದು ಹೇಳಿದ್ರಂತೆ, ಸ್ವಾಮಿ ಅವರು ದಿನಕ್ಕೆ 5 ಸಲ ಸ್ನಾನ ಮಾಡ್ತಾರೆ ಸ್ವಾಮಿ ಅಂತ. ಅಯ್ಯೋ, ಅವ್ರ್ಯಾಕೆ ಅಷ್ಟೊಂದು ಸಾರಿ ಮೈಲಿಗೆ ಆಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದ. ನಗು ಬರ್ತಾ ಇತ್ತು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಮೈಲಿಗೆ ಆಗ್ತಾ ಇದೆ, ಯಾಕೆ ಆಗ್ತಾ ಇದ್ದಾರೆ ಮೈಲಿಗೆ ಅಂತ. ನಾವು ಮೈಲಿಗೆ ಆಗೋರಲ್ಲ. ಕೆಲವು ಸಾರಿ ಇವೆಲ್ಲ ತಿಳ್ಕೊಂಡ್ಬಿಟ್ರೆ, ಈ ಹಿಮಾಲಯದ ಕಡೆ ನೀವು ಹೋಗಿ ಕೆಲವರು ಅಲ್ಲಿ ಈ ಹೆಚ್ಚಿನ ಸಾಧನೆ ಮಾಡೋದು, ಸ್ನಾನ ಮಾಡೋಲ್ಲ, ಮುಖ ತೊಳ್ಕೊಳ್ಳಲ್ಲ, ಏನು ತೊಳ್ಕೊಳ್ಳಲ್ಲ, ಹಾಗಿರ್ತಾರೋ. ನಾನು ಕೇಳಿದ್ದಿದ್ದು, ಜನಗಳು ಅವ್ರ ಹತ್ರ ಬರಬಾರ್ದು ಅಂತ ಹೇಳಿ ಮೈಗೆಲ್ಲ ಕಕ್ಕಸ್ ಹಚ್ಕೊಂಡ್ಬಿಡ್ತಾರಂತೆ. ಹಚ್ಕೊಂಡ್ಬಿಟ್ಟು ವಾಸನೆಗೆ, ದುರ್ವಾಸನೆಗೆ ಬರಬಾರ್ದು ಅಂತ. ಈ ಥರದ್ದೆಲ್ಲ ಕೆಲವರೆಲ್ಲ ಜನ ಇರ್ತಾರೆ ಅಂತ. ನಾವೇನು ಅನ್ಬೇಕು ಇವಾಗ? ಅಯ್ಯೋ ಇಷ್ಟೊಂದು ಕೊಳಕು ಅಂತ ಹೀಗೆ ಅಂತೀವಿ. ಆತ್ಮತತ್ವದಲ್ಲಿ ನಿಂತ ಮೇಲೆ ಕೊಳಕು ಎಲ್ಲಿರುತ್ತಲ್ಲಿ? ಅದು ನಿಜವಾದ ಅಸ್ಪರ್ಶ ಯೋಗ. ನಾವು ಇಲ್ಲಿ ಮಡಿ ಮೈಲಿಗೆ ಆಚಾರ ಅವ್ರನ್ನ ಮುಟ್ಕೋಬಾರ್ದು, ಇವ್ರನ್ನ ಮುಟ್ಕೋಬಾರ್ದು ಅಂತ ನಾವು ಮಾಡ್ಕೊತಾ ಇರ್ತೀವಿ. ಇದು ಹೊರಗಡೆದು. ಒಳಗಡೆದು ಇಂಪಾರ್ಟೆಂಟಾ, ಹೊರಗಡೆದು ಇಂಪಾರ್ಟೆಂಟಾ ಅಂತ ಸುಮ್ಮನೆ ಸಂದರ್ಭಕ್ಕೆ ಹೇಳಿದೆ ಅಷ್ಟೇ. ಎಲೈ ಮೈತ್ರಿ, ನಾನು ಮೋಹಕರವಾದ ಮಾತನ್ನು ಹೇಳುತ್ತಿಲ್ಲ. ಮೈತ್ರೇಯಿಗೆ ನೋಡ್ರಿ ಹೇಳೋದು, ನೀನು ನನಗೆ ಅತ್ಯಂತ ಪ್ರಿಯಳಾದ್ರಿಂದ ನಿನಗೆ ನಿಜವಾಗಲೂ ಒಳ್ಳೆ ವಿಚಾರ ಹೇಳ್ತಾ ಇದ್ದೇನೆ. ಮೋಹಕರವಾದ ಅಂದರೆ ನಿನ್ನ ಮೋಸ ಮಾಡೋದೋ, ವಂಚನೆ ಮಾಡೋದಕ್ಕೋ, ತಳ್ಕೋ ಬಳಕೋ ಅಂಗಡಿಗಳಿಗೆ ಹೋದರೆ ಈ ಜ್ಯುವೆಲರಿ ಶಾಪ್ಗೆ ಬೆಣ್ಣೆನಲ್ಲಿ ಕೂದಲು ತೆಗೆದಂಗೆ ಮಾತಾಡ್ತಾರಲ್ಲ, ಅಂಥ ಮಾತಂತ ಅನ್ಕೋಬೇಡ. ಈ ಆತ್ಮನು ಅವಿನಾಶಿ, ಅವನಿಗೆ ನಾಶವೇ ಇಲ್ಲ. ಇವನಿಗೆ ಉಚ್ಛೇದವೆಂಬ ಧರ್ಮವೇ ಇಲ್ಲ. ಜ್ಞಾನ ಉಂಟಾದಾಗ ಭೂತ ಮಾತ್ರೆಗಳ ಸಂಬಂಧ ಇರೋದೇ ಇಲ್ಲ. ಭೂತ ಮಾತ್ರೆಗಳು ಅಂದರೆ ಯಾವುದಿಲ್ಲ, ಅನಾತ್ಮಗಳು ಅಂತ. ಪಂಚಭೂತಗಳು ತಗೊಳ್ರಿ, ಎಲ್ಲ ಅನಾತ್ಮಗಳು. ಬ್ರಹ್ಮ ಒಂದೇ. ಅವನಿಗೆ ಯಾವುದರದ ಅದರ ಸೋಂಕಿದೆ. 2 ಇದ್ದರೆ ತಾನೇ ಇನ್ನೊಂದು ಅದು ಕೊಳಕು ಮಾಡುತ್ತೆ ಅನ್ನೋದಕ್ಕೆ. 2 ಇಲ್ಲವೇ, ಇರದೇ ಅದು ಒಂದು. ಇವನಿಗೆ ನಾನು ಇಂಥವನು ಎಂಬ ವಿಶೇಷ ಜ್ಞಾನ ಇರೋದಿಲ್ಲ. ಈ ಎಚ್ಚರದ ನಾನು, ಡೂಪ್ಲಿಕೇಟ್ ಐ, 19 ಮುಖಗಳು ಅಂತ ಏನು ಹೇಳ್ತೀವೋ, ನಾನು ಡಾಕ್ಟ್ರು, ನಾನು ಇಂಜಿನಿಯರು, ನಾನು ಬೆಳ್ಳಿಗಿದ್ದೀನಿ, ಕರ್ಗಿದ್ದೀನಿ, ತಪ್ಪಕ್ಕಿದ್ದೀನಿ, ಕುಳ್ಗಿದ್ದೀನಿ, ಗಂಡಸು ಹೆಂಗಸು ನಪುಂಸಕ ಅನ್ನೋದಿರೋದಿಲ್ಲ ಅಷ್ಟೇ. ಆದ್ದರಿಂದ ಅದನ್ನು ಆತ್ಮನನ್ನು ಅರ್ಥಕೊಂಡ್ರೆ ಧರ್ಮ ಅಧರ್ಮ ರೂಪವಾದ ಪಾಪದ ಅಂಟಿರೋದಿಲ್ಲ. ನೋಡ್ರಿ, ಅಧರ್ಮ ಪಾಪ, ಧರ್ಮವನ್ನೂ ಕೂಡ ಇಲ್ಲಿ ಪಾಪ ಅಂತ ಕರಿತಾ ಇದ್ದಾರೆ, ಆದರೆ ಅಂಟಿರೋದಿಲ್ಲ. ಯಾರಾದರೂ ಹೇಳಿ, ಅಧರ್ಮ ಏನೋ ಪಾಪ, ಧರ್ಮವೂ ಕೂಡ ಯಾಕೆ ಸ್ವಾಮಿ ಪಾಪ ಅಂತ ಕರಿಬೇಕಿದೆ? ತಿನ್ನದ್ ಬೇಡಿ, ಅದೂನು ಮತ್ತೆ ಸಂಸಾರ ಹುಟ್ಟು ಸಾವಿಗೆ ಮತ್ತೆ ಕಾರಣ ಆಗುತ್ತೆ, ಪುಣ್ಯನೂ ಕಾರಣ ಆಗುತ್ತೆ. ಈಗ ನಾನು ಪುಣ್ಯ ಮಾಡಿದೆ ಅಂತ ಇಟ್ಕೊಳ್ರಿ, ತಿರ್ಗಾ ಅದನ್ನು ಅನುಭೋಗಿಸೋದಕ್ಕೆ ಮತ್ತೆ ಹುಟ್ಟು ಬರಬೇಕು. ಕರ್ಮಯೋಗದಲ್ಲಿ ಮಾಡಿದ್ರೆ ಮಾತ್ರ ನಿಮಗೆ ತಾಕೋದಿಲ್ಲ ಸರಿ. ತತ್ವದಲ್ಲಿ ನಿಲ್ಲಬೇಕು. ಕರ್ಮಯೋಗ ಮಾಡಿದ್ರೆ ನಿಜ ಕರ್ಮಯೋಗದಲ್ಲೂ ತಾಕೋದಿಲ್ಲ ಅಂತಲೇ ಹೇಳ್ಬೋದು ಬೇಕಾದರೆ ಹಾಗೆ. ಆದರೆ ಇಲ್ಲಿ ಮತ್ತೆ ಪುಣ್ಯ ಆಯ್ತಪ್ಪ, ಪುಣ್ಯ ಚಿನ್ನದ ಬೇಡಿ, ಸಂತೋಷ ಪಡ್ತೀವ ಸ್ವಾಮಿ, ಅದು ಕಬ್ಬಿಣದ ಬೇಡಿ ಸ್ವಾಮಿ, ಇದು ಚಿನ್ನದ ಬೇಡಿ ಅಂತ. ಚಿನ್ನದ ಬೇಡಿ ಅಂತಂದರೆ ಏನೋ ತಪ್ಪು ಮಾಡಿದ್ದೇನೆ ಅಂತ. ಏನು ತಪ್ಪು ಮಾಡಿದ್ದೇನೆ? ಮತ್ತೆ ಹುಟ್ಟು ಸಾವುಗಳು ತಿರ್ಗಾ ಬರಬೇಕು. ನೀನು ಬರ್ತೀಯ ಅಂತಂದರೆ ತಿರ್ಗಾ ಇದು ಕೂಡ ಪಾಪ ಅಂತಾರೆ. ಹಾಗೆ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲದ್ರೆ ನಮಗೆ ಒಂದು ಸಾರಿ ಪ್ರಶ್ನೆ ಬಂದ್ಬಿಡ್ತೀವಿ. ಅದಕ್ಕೋಸ್ಕರ ಎರಡವನ್ನೂ ಆತ್ಮನ ದೃಷ್ಟಿಯಿಂದ ಇದನ್ನು ಪಾಪ ಅಂತ ಕರೆದಿದ್ದಾರೆ. ನಿಜ ಪುಣ್ಯವೇ, ಆದರೆ ಅಷ್ಟಕ್ಕೆ ಇರಬಾರ್ದು. ಅದಕ್ಕಿಂತ ಮುಂದಿನ ಸ್ಟೆಪ್ ಹೇಳಿದಾಗ ಅದಕ್ಕೆ ಹೋಲಿಸಿದ್ರೆ ಇದು ಕಡಿಮೆ ಸ್ಟೆಪ್ ಹಾಕಿ ತಗೋಬೇಕು ಅಂತ ಬೃಹದಾರಣ್ಯಕದಲ್ಲಿ ಬರುತ್ತೆ. ಈ ಆತ್ಮನು ನೋಡ್ರಿ, ಆತ್ಮನ ವರ್ಣಿಸ್ತಾರೆ ಮಹಾಂತನು. ಇದು ಬೃಹದಾರಣ್ಯಕದಲ್ಲಿ
ಅಜನು ಅಂತ ಹೇಳಿದರು. ನಮ್ಮ ಮಾಂಡಿಕ್ಯದಲ್ಲಿ ಏನಂತ ಹೇಳಿದರು? ಮಹಾಂತನು, ವಿಭುವು, ಮತ್ತು ಸರ್ವಜ್ಞನು, ಸರ್ವೇಶ್ವರನು, ಅಂತರ್ಯಾಮಿ, ಯೋನಿ, ಒಂದೊಂದು ಕಡೆ ಒಂದೊಂದು ಆತ್ಮನ ವರ್ಣಿಸ್ತಾ ಇರ್ತಾರೆ. ಇವನು ಅಜರನು, ಅಮೃತನು, ಅಭಯನು, ಬ್ರಹ್ಮವೇ. ಬ್ರಹ್ಮವು ಅಂತಂದರೆ ಆ ಭಯ ಇಲ್ಲದೆ ಇರೋದು ಅಂತ. ಯಾರು ಹೀಗೆಂದು ತಿಳ್ಕೊಳ್ಳುವವನೋ ಅವನು ಅಭಯವಾದ ಬ್ರಹ್ಮವೇ ಆಗ್ತಾನೆ. ಅನುಭವದಲ್ಲಿ ನಿಂತ್ಕೊಂಡವನು. ಸುಮ್ಮನೆ ಪುಸ್ತಕದ ನಮಗೂ ಗೊತ್ತಾಗ್ಬಿಟ್ಟಿದೆ. ಇವಾಗ ನಾವೆಲ್ಲ ಮುಕ್ತರಾಗ್ಬಿಟ್ಟಿರ್ತೀವ. ನಮ್ಮ ಕಾಮಕ್ರೋಧಗಳು ಹೋಗ್ಬಿಟ್ಟಿದೆಯಾ ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ಇದೇ ಮೀಟ್ರು, ಇವೇ ಮುಂತಾದ ಉಪನಿಷತ್ ವಾಕ್ಯಗಳಲ್ಲಿ ಆತ್ಮಜ್ಞಾನ ಉಂಟಾದಾಗ, ಸಾಧನೆ ಮಾಡಿ ವಸ್ತುತಂತ್ರದಿಂದ ಆತ್ಮತತ್ವದಲ್ಲಿ ನಿಂತಾಗ ಯಾವುದೊಂದರ ಸ್ಪರ್ಶ ಇಲ್ಲದ ಅದ್ವಿತೀಯವಾದ ಬ್ರಹ್ಮವೇ ಆಗಿರ್ತೀವಿ ಅನ್ನೋ ಅನುಭವ ಬರುತ್ತೆ. ಆದ್ದರಿಂದ ಇದಕ್ಕೆ ಅಸ್ಪರ್ಶ ಯೋಗ ಅಂತ ಕರೆದಿದ್ದಾರೆ. ಹೀಗಿದ್ದರೂ ಇದೇ ವೇದಾಂತದಲ್ಲಿ ಹೇಳಿರುವ ಜ್ಞಾನವಿಲ್ಲದವರಿಗೆ ನೋಡ್ರಿ, ವೇದಾಂತದಲ್ಲೇ ಹೇಳಿದೆ, ಯಾರಿಗೆ ಸರಿಯಾದ ಜ್ಞಾನ ಇರೋದಿಲ್ವೋ ಅವಸ್ಥಾತ್ರ ವಿಚಾರದಿಂದ ನಾನು ಮತ್ತು ನನ್ನದು ಮತ್ತು ಆತ್ಮ ಇವುಗಳನ್ನ ಯಾರು ಬಿಡಿಸ್ಕೊಂಡಿರಲ್ವೋ ಅವ್ರಿಗೆ ಭಯ ಆಗುತ್ತೆ, ಅವ್ರಿಗೆ ದಕ್ಕಲಾರದು. ಅಜ್ಞಾನಿಗಳಾದವರು ಎಂದರೆ ಆತ್ಮನು ನಾನು ಎಂಬ ಪ್ರತ್ಯೇಕ ವಿಷಯ, ಈ ಎಚ್ಚರದಲ್ಲಿರೋ ಈ ಶರೀರವನ್ನೇ ನಾನು ಅಂತ ಪಟ್ಟಾಗಿ ಹಿಡ್ಕೊಂಡಿರ್ತಾರಲ್ವಾ, ಅವರಿಗೆ ಪರಿಚ್ಛಿನ್ನ ಜ್ಞಾನ ಉಳ್ಳವರು, ಅವರಿಗೆ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂಥವರಿಗೆ ಈ ನಿರ್ಭಯವಾದ ಜ್ಞಾನ ಸ್ವರೂಪದ ಮಾತನ್ನು ಕೇಳಿದ ತಕ್ಷಣ ಅಯ್ಯಪ್ಪ, ಜ್ಞಾನ ಬಂದಾಗ ನಾನು ಇಲ್ದಂಗೆ ಆಗ್ಬಿಡ್ತೀನಿ, ಆದ್ದರಿಂದ ನನಗೆ ಬೇಡ ಅಂತ ಭಯಪಡೋರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಆ ಆತ್ಮನಾಶವೇ ಆಯಿತು ಅಂತ ಅಂಜ್ಕೊತಾ ಇದ್ದಾರೆ. ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ, ಗಾಢನಿದ್ರೆಯಲ್ಲಿ ನಾವು ಪ್ರತಿದಿನ ಹೋಗ್ತೀವಿ ಅಂಥೇಳಿ ನಿಮ್ಗೆ ಆ ಎಕ್ಸಾಂಪಲ್ ನಾನು ಕೊಟ್ಟಿದ್ದು. ಅದನ್ನು ಅಹಂ ನಾನು ಎಂಬ ರೂಪ ಆತ್ಮನಿಗೆ ಇರೋದಿಲ್ಲ. ಈ ಎಚ್ಚರದಲ್ಲಿ ಹೇಳೋ ಈ ನಾನು ಅನ್ನೋ ಸ್ವರೂಪ ಡೂಪ್ಲಿಕೇಟ್ ಐ ಅಂತನ್ರಿ, 19 ಮುಖಗಳು ಅಂತನ್ರಿ, ಗಂಡಸು ಹೆಂಗಸು ಅಂತನ್ರಿ, ಡಾಕ್ಟ್ರು ಇಂಜಿನಿಯರ್ ಏನು ಬೇಕಾದ್ರೂ ಕರೀರಿ, ಇದಿರೋದಿಲ್ಲ. ನಮಗೆಲ್ರಿಗೂ ಗೊತ್ತಿದೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಕಾಲದೇಶ ಕಾರ್ಯಮಾನ ಯಾವುದೂ ಇರೋದಿಲ್ಲ ಅನ್ನೋದು ಗೊತ್ತಿದೆ. ಆದರೂ ನಾನು ಇರ್ತೀನೋ ಇಲ್ವೋ, ನನ್ನ ನಿಜವಾದ ಸ್ವರೂಪದಲ್ಲಿ ಇರ್ತೀವಿ. ಅದೇ ನನ್ನ ಸ್ವರೂಪ. ಅದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು. ಇದನ್ನು ಅನುಭವದಿಂದ ದಿನವೂ ಕಾಣ್ತಿದ್ರೂ ಅಮನಸ್ಸೆ ಆದರೆ ನಾನೇ ಇರೋಲ್ಲ ಅಂತ ಕೆಲವರು ಹೆದರ್ಕೊಳ್ಳೋರು ಇರ್ತಾರೆ. ಸಾಮಾನ್ಯದ ಸಾಧಕರು ಅಂಜುತ್ತಾ ಇರ್ತಾರೆ ಅಂತ ಅಷ್ಟೆ. ಈಗ ಅಸ್ಪರ್ಶ ಯೋಗವೆಂಬುದು ಯೋಗ ವಿಶೇಷವಲ್ಲ. ಇಲ್ಲಿ ಅಸ್ಪರ್ಶ ಯೋಗ ಎಂಬ ಹೆಸರಿನ ಒಂದಾನೊಂದು ಯೋಗವನ್ನು ಹೇಳಿದೆ ಅಂತ ಕೆಲವರು ಭ್ರಾಂತರಾಗ್ತಾರೆ. ಇಲ್ಲಿ ಯೋಗ ಅಂತ ಹೇಳಿದ ತಕ್ಷಣ ಯಾವುದೋ ಒಂದು ಯೋಗ ತೊಗೊಂಬಂದ್ಬಿಡ್ತಾರೆ. ಪತಂಜಲ ಯೋಗನೋ ಈ ಬುದ್ಧಿಸಮ್ನವ್ರ ಯೋಗನೋ ಯಾವುದೋ ಒಂದು ಅಲ್ಲ. ಇದು ವೇದಾಂತದಲ್ಲೇ ಹೇಳಿರೋದು. ಆದ್ದರಿಂದ ಭ್ರಾಂತರಾಗಬೇಕಾಗಿಲ್ಲ, ಹೆದರ್ಕೋಬೇಕಾಗಿಲ್ಲ. ಆದರೆ ಪ್ರಕರಣವನ್ನು ನಾವು ಹಿಂದೆ ಮುಂದೆ ಒಂದಕ್ಕೊಂದು ಹೋಲಿಸ್ಕೊಂಡು ನೋಡಬೇಕು. ಇಲ್ಲಿ ಯಾವ ಯೋಗವನ್ನು ಹೇಳಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಯೋಗ ಅಂತಂದಿದ ತಕ್ಷಣ ಇಲ್ಲಿ ದರ್ಶನಕಾರರು ಹೇಳೋ ಯಾವ ಯೋಗವನ್ನು ಹೇಳಿಲ್ಲ, ಬುದ್ಧಿಸಮ್ನವ್ರು ಹೇಳೋ ಯೋಗ ಆಗಲಿ ಸಮಾಧಿ ಆಗಲಿ ಹೇಳಿಲ್ಲ. ಆದರೆ ನಮ್ಮ ಸಾಧನೆಗೆ ಯಾರ್ಯಾರು ಸಹಾಯ ಆಗುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀವಿ. ಸಾಂಖ್ಯರು ಹೇಳಿರೋ ಆ ಸತ್ವಗುಣ, ತಮೋಗುಣ, ರಜಗುಣವನ್ನು ಮತ್ತು ಸೃಷ್ಟಿಯಾಗೋದಕ್ಕೆ ಅವ್ರು ಹೇಳೋದನ್ನು ಸ್ವಲ್ಪ ತಗೊಂಡು, ಮತ್ತು ಪಾತಂಜಲಿಗಳು ಹೇಳೋ ಅಂಥದ್ದನ್ನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರದವರೆಗೂ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಶಂಕರಾಚಾರ್ಯ ತುಂಬ ಬ್ರಾಡ್ ಮೈಂಡ್, ಎಲ್ಲವನ್ನೂ ವ್ಯಾಪಿಸ್ತಾರೆ. ಕರೆಕ್ಟಾಗಿರೋದನ್ನು ತಗೊತಾರೆ. ಕರೆಕ್ಟಾಗಿಲ್ದಿದ್ರೆ ಯಾರಿಗೇನು ಅವರು ಯೋಚನೆ ಮಾಡಲ್ಲ. ಅವರ ತಂದೆ ಆಗಲಿ, ಅವ್ರ ಅಣ್ಣ ಆಗಲಿ, ಅವ್ರ ನೆಂಟರಾಗಲಿ, ನಿಮಗೆ ತಪ್ಪಿದೆ ನಾವು ತಗೊಳ್ಳಲ್ಲ ಅಂತ ಹೇಳಿಬಿಡ್ತಾರೆ. ಅದು ಅವರ ಒಂದು ಹೆಚ್ಚುಗಾರಿಕೆ. ಶಂಕರಾಚಾರ್ಯ, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳದ್ದು ಹಾಗೆ. ಆದ್ದರಿಂದ ಅವನ್ನು ಅಷ್ಟು ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ ಅಷ್ಟೇ. ಆ ಥರ ಇಲ್ಲಿ ಯಾವ ಯೋಗವನ್ನು ಹೇಳಿಲ್ಲ. ಅಜ ಅದ್ವಯ ಪರಮಾರ್ಥ ತತ್ವದ ದರ್ಶನವನ್ನೇ ಯೋಗ ಅನ್ನೋ ಹೆಸರಿಂದ ಹೇಳಿದೆ ಅಷ್ಟೇ. ಇದಕ್ಕೆ ಅಸ್ಪರ್ಶ ಯೋಗ ಅಂತ ಕರಿತಾ ಇದ್ದಾರೆ.
ಮನಸ್ಸು ತನ್ನತನವನ್ನು ಸಾಧನೆ ಮಾಡಿ ಬಿಟ್ಟಾಗ ಆತ್ಮತತ್ವದಲ್ಲಿ ನಿಂತರೆ ಆತ್ಮನಾಗಿ ಉಳ್ಕೊತೀವಿ, ಅನಾತ್ಮದ ಹಂಗಿರೋದಿಲ್ಲ ಅನ್ನೋದಕ್ಕೋಸ್ಕರ ಇದಕ್ಕೆ ಸ್ಪರ್ಶ ಯೋಗ ಅಂತ ಕರೆದಿದ್ದಾರೆ ಹೊರತು ಇವರು ಯಾರೋ ಹೇಳೋ ಯೋಗ ಸಮಾಧಿಗಳು ಸಂಬಂಧ ಇಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಬೇಕು. ಎಚ್ಚೆತ್ತಿದ್ದಾಗ ಬಾಹ್ಯ ವಿಷಯಗಳ ಸ್ಪರ್ಶವು ಇರುವಂತೆ ಯೋಗ ಸಮಾಧಿಯಲ್ಲಿ ಯಾವ ಬಾಹ್ಯ ವಿಷಯದ ಸಂಪರ್ಕವೂ ಇರುವುದಿಲ್ಲವಷ್ಟೇ. ಯಾವುದೇ ಸಮಾಧಿ ತಗೊಳ್ರಿ, ಅವ್ರು ಹೇಳೋದು ಇವ್ರು ಹೇಳೋದು, ನಿದ್ದೆ ಮತ್ತು ಮರಣದಲ್ಲಿ, ಅನಸ್ತೀಶದಲ್ಲಿ, ಕೋಮಾದಲ್ಲಿ, ಸತ್ತಾಗ, ಮಹಾಪ್ರಳಯದಲ್ಲಿ ಯಾವುದರಲ್ಲೂ ಹೊರಗಡೆ ಪ್ರಪಂಚದ ಯಾವುದು ಇರೋದಿಲ್ಲ. ಅದು ನಮಗೆಲ್ರಿಗೂ ಗೊತ್ತಿದೆ. ಆದರೆ ನಾನು ಸಾಧನೆ ಮಾಡಿ ತತ್ವದಲ್ಲಿ ನಿಂತಾಗ ಮತ್ತೆ ಈ ಪ್ರಪಂಚಕ್ಕೆ ವಾಪಸ್ ಬರೋದು ಅಂತ ವ್ಯವಹಾರ ದೃಷ್ಟಿಯಿಂದ ಹೇಳಿದಾಗ ಮತ್ತೆ ಈ ಪ್ರಪಂಚದಲ್ಲಿ ವಸ್ತುಗಳು ತೋರಿದ್ರು ನನಗದರ ಸತ್ಯತ್ವ ಇರಬಾರ್ದು, ಅದು ಬೇಕಾಗಿರೋದು. ನನ್ನ ಅಂತಃಕರಣದಲ್ಲಿ ಕಾಮಕ್ರೋಧಗಳಿರಬಾರ್ದು, ಸತ್ವಗುಣವನ್ನು ಮೀರಿರಬೇಕು. ನನಗೆ ಯಾರು ಶತ್ರುಗಳು ಯಾರು ಕಾಣಬಾರ್ದು, ಎಲ್ಲರೂ ನಾನೇ ಅನ್ನೋದು ಬರಬೇಕು. ಇಷ್ಟು ಅದರ ಫಲ. ಮತ್ತು ಆ ಥರ ಯಾವಾಗ ನಾನೇ ಎಲ್ಲ ಕಡೆ ಇದ್ದೀನಿ ಅಂತ ಅನುಭವ ಬಂದಾಗ ಮೋಸ ವಂಚನೆ ಕಪಟ ಮತ್ತು ಧರ್ಮದಿಂದ ನಡ್ಕೊಳ್ರಿ ಹೇಳಬೇಕಾ? ಹೇಳಬೇಕಾಗಿಲ್ಲ. ಇದು ನಮ್ಮ ಸ್ವಂತ ಅನುಭವ ಆಗಿಬಿಡುತ್ತೆ ಅನ್ನೋದನ್ನು ಇಷ್ಟು ಹೇಳಿದ್ವಿ. ಆದ್ದರಿಂದ ಈ ಯಾವ ಬಾಹ್ಯ ವಿಷಯದ ಸಂಪರ್ಕ ಇರೋದಿಲ್ಲ, ಅದರಂತೆ ಬಾಹ್ಯ ಸ್ಪರ್ಶವಿಲ್ಲದ ಸಮಾಧಿ ವಿಶೇಷವಿದಲ್ಲ ಅಂತ ಹೇಳಿ ಇದಕ್ಕೆ ಹುಟ್ಟು ಹೊಂದುಗಳು ಇರೋದಿಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. ಈ ಸಮ್ಯಕ್ ಜ್ಞಾನವನ್ನು ಸ್ಪರ್ಶ ಯೋಗ ಅಂತ ಕರೆದಿದ್ದಾರೆ. ಇಲ್ಲಿ ಮಿಕ್ಕ ಯೋಗವೆಂಬುದು ಎಷ್ಟೇ ಹೊತ್ತು ಯಾವುದೇ ಯೋಗ ತಗೊಳ್ರಿ, ಸಮಾಧಿ ತಗೊಳ್ರಿ, ಅಲ್ಲಿ ಬಾಹ್ಯ ಸ್ಪರ್ಶವಿಲ್ಲದೇ ಇರುತ್ತೆ. ಬಟ್ ಅದು ಕಾಲ ಪರಿಚ್ಛಿನ್ನ, ತಾತ್ಕಾಲಿಕವಾಗಿ. ಅಂಥ ಸಮಾಧಿ ಪಡೆದಿದ್ದ ತಕ್ಷಣ ಮನಸ್ಸು ಲೈವ್ ಆಗಿರುತ್ತೆ. ನಮಗೆಲ್ಲ ಗೊತ್ತಿದೆ. ಎದ್ದು ಬಂದ ಮೇಲೆ ಮತ್ತೆ ಯಥಾ ಪ್ರಕಾರ ನನ್ನ ಶೋಕ ಮೋಹಗಳು, ಕಾಮಕ್ರೋಧಗಳು, ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇದ್ದೇ ಇರುತ್ತೆ, ನಾನು ಪೀಡಿಸ್ತಾ ಇರುತ್ತೆ, ನನಗೆ ಆನಂದ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಸಮಜ್ಞಾನವನ್ನು ಅಸ್ಪರ್ಶದ ಆಳ ತಿಳಿದವ್ರಿಗೆ ಗೊತ್ತಾಗುತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಾಗಲ್ಲ. ಈ ಯೋಗ ಸಾಮಾನ್ಯವನ್ನು ಇಲ್ಲಿ ನಿಂದಿಸಿರುತ್ತದೆ ಎಂದು ತಿಳಿಯಬೇಕು. ಇಲ್ಲಿ ಹೆಚ್ಚು ಕಾರ್ಯಗಳನ್ನ ತಿಳಿಸ್ಕೊಡಿಸುವುದಕ್ಕಾಗಿ ಬೇರೆ ಯೋಗಗಳನ್ನು ಇಲ್ಲಿ ಅಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ನೋಡ್ರಿ, ಯಾಕೆ ಇಷ್ಟೆಲ್ಲ ಹೇಳ್ಕೊಂಬಂದರು ಅಂದರೆ ಇಂಪಾರ್ಟೆಂಟ್. ಒಂದೇ ನಿಮಿಷ. ಮುಂದಕ್ಕೆ ಸಾಧನೆಗೋಸ್ಕರ ಮನೋನಿಗ್ರಹ ಯೋಗ ಅಂತ ಹೇಳ್ಕೊಡ್ತಾರೆ. ಅಲ್ಲಿ ಸಮಾಧಿ ಅನ್ನೋದು ಬರುತ್ತೆ. ಮನೋನಿಗ್ರಹ ಯೋಗ, ಅಸ್ಪರ್ಶ ಯೋಗ ಇವೆಲ್ಲ ಹೇಳ್ತಾರೆ. ಇದು ಮಧ್ಯಮಾಧಿಕಾರಿ ಅಧಮಾಧಿಕಾರಿಗಳಿಗೋಸ್ಕರ ಹೇಳುವಂಥದ್ದು. ಅದಕ್ಕೋಸ್ಕರ ಇಷ್ಟೊತ್ತು ಪ್ರಿಪೇರ್ ಮಾಡ್ಕೊಂಬಂದರು. ಇನ್ನು ಸಾಧನೆ ಇರುತ್ತೆ. ಇನ್ನೂ ನಾವು ಹುಷಾರಾಗಿ ಓದ್ಕೊತ ನಮ್ಮ ಸಾಧನೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.